ಮಾಡೋಣ. ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಾಗಲಿ. ಆಮೇನ್. ಈ ಸಾಯಂಕಾಲದ ಸಮಯದಲ್ಲಿ ಕರ್ತನ ಸ್ತೋತ್ರಕ್ಕಾಗಿ ನಾವು ಹಾಡುವ ಸಂಗೀತಗಳಲ್ಲಿ 336ನೇ ಸಂಗೀತ, ಎಲ್ಲ ಚರಣಗಳನ್ನು ಹಾಡೋಣ. ಸಂಗೀತ 336, ಎಲ್ಲ ಚರಣಗಳನ್ನು ಹಾಡೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು 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 ಆಗಿರುವಂತಹ ಮಹಾಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡಿರುವಂತಹ ನಮ್ಮ ಸ್ವರ್ಗೀಯ ತಂದೆಯಾದ ದೇವ, ಈ ಪವಿತ್ರವಾದ ಸಾಯಂಕಾಲದ ಸಮಯದಲ್ಲಿ ಸ್ವಾಮಿ, ನಾವೆಲ್ಲರೂ ನಿನ್ನ ಶ್ರಮೆ, ಮರಣ, ಪುನರುತ್ಥಾನ ದಿನಗಳನ್ನು ಧ್ಯಾನಿಸುವುದಕ್ಕಾಗಿ ಸಭೆಯಾಗಿ ಬಂದು ನಿಮ್ಮನ್ನು ಆರಾಧಿಸಲು, ನಿಮ್ಮ ವಾಕ್ಯ ಧ್ಯಾನಿಸಲು ಕೊಟ್ಟಂತಹ ಈ ಕೃಪೆಗೋಸ್ಕರವಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇನಪ್ಪ. ಪ್ರತಿಯೊಬ್ಬೊಬ್ಬರನ್ನು ಹೆಸರಾಗಿ ನೀನು ಆಶೀರ್ವಾದ ಮಾಡುವ ದೇವರಾಗಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇನಪ್ಪ. ಅಪ್ಪ ತಂದೆ, ಬಂದಂತ ನಾವೆಲ್ಲರೂ ಸ್ವಾಮಿ ಮತ್ತೊಮ್ಮೆ ನಮಗೆ ಕೃಪಾ ಸಮಯವನ್ನು ಅನುಗ್ರಹಿಸಿಕೊಟ್ಟಿದ್ದೀರಿ ಸ್ವಾಮಿ. ಈ ಪವಿತ್ರವಾದ ದಿನಗಳಲ್ಲಿ ಸ್ವಾಮಿ, ನಾವು ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಂಡು, ಪರಿಶೀಲಿಸಿಕೊಂಡು, ಪರಿಶೋಧಿಸಿಕೊಂಡು
ನಿನ್ನ ಸನ್ನಿಧಾನದಲ್ಲಿ ನಿನಗೆ ಭಯಪಟ್ಟು ನಮ್ಮ ನಡೆ ನುಡಿ ಕ್ರಿಯೆಗಳ ಮೂಲಕವಾಗಿ ನೀನು ಮೆಚ್ಚುವಂತ ಜೀವಿತವನ್ನು ಜೀವಿಸುವುದರ ಮೂಲಕ ನಿನ್ನ ಉದ್ದೇಶ, ನಿನ್ನ ಯೋಜನೆ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ ನೆರವೇರುವಂತೆ ಕೃಪೆ ತೋರಿರಿ ತಂದೆಯೇ. ಅಪ್ಪ ತಂದೆ, ನಿನ್ನ ಆಲಯಕ್ಕೆ ಬಾರದೇ ಇರುವಂತ ನಿನ್ನ ಮಕ್ಕಳು ಸ್ವಾಮಿ ಸಮಯವನ್ನು ಮಾಡಿಕೊಂಡು ನಿನ್ನ ಆಲಯಕ್ಕೆ ಬಂದು ನಿನ್ನ ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ಕೃಪೆ ತೋರಿರಿ ತಂದೆಯೇ. ಈ ಸಮಯದಲ್ಲಿ ಸ್ವಾಮಿ ವಾಕ್ಯ ಸಂದೇಶವನ್ನು ನೀಡುವಂತ ಅಯ್ಯನವರನ್ನು ಆಶೀರ್ವಾದ ಮಾಡಿರಿ ಸ್ವಾಮಿ. ಅವರ ಮೂಲಕವಾಗಿ ನೀನು ನಮಗೆ ಕೊಡುವಂತಹ ಸಂದೇಶ ಸ್ವಾಮಿ ನಮ್ಮ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಂಡು ಈ ಲೋಕದಲ್ಲಿ ಸ್ವಾಮಿ ನಿನಗೆ ಸಾಕ್ಷಿಯ ಮಕ್ಕಳಾಗಿ ನಾವು ಬಾಳುವಂತೆ ಕೃಪೆ ಕೊಟ್ಟು ನಡೆಸಿರಿ ತಂದೆಯೇ. ಅಪ್ಪ ತಂದೆಯೇ, ನಮ್ಮ ಸಭೆಯಲ್ಲಿರುವಂತಹ ಪ್ರತಿಯೊಂದೊಂದು ಕುಟುಂಬವನ್ನು ಆಶೀರ್ವದಿಸಿರಿ. ಪ್ರತಿಯೊಂದೊಂದು ಕುಟುಂಬದಲ್ಲಿರುವಂತಹ ಚಿಂತೆ, ದುಃಖ, ವೇದನೆ, ನೋವು, ಅನಾರೋಗ್ಯ ಎಲ್ಲವನ್ನು ಪರಿಹರಿಸಿರಿ ತಂದೆಯೇ. ಪ್ರತಿಯೊಂದು ಕುಟುಂಬದಲ್ಲಿರುವಂತಹ ಚಿಕ್ಕ ಮಕ್ಕಳು, ಯವನಸ್ಥರು, ಪ್ರಾಯಸ್ಥರು, ವೃದ್ಧಾಪ್ಯರು ಎಲ್ಲರನ್ನ ಆಶೀರ್ವಾದ ಮಾಡಿರಿ ತಂದೆಯೇ. ಸ್ವಾಮಿ, ನಮ್ಮೆಲ್ಲ ಕ್ರೈಸ್ತ ಮಕ್ಕಳು ಸ್ವಾಮಿ ವಾರ್ಷಿಕ ಪರೀಕ್ಷೆಯನ್ನು ಎದುರಿಸುತ್ತಿರುವಾಗ ದೇವ, ನಮ್ಮ ಮಕ್ಕಳಿಗೆ ನೀನು ಸ್ವಾಮಿ ಧೈರ್ಯವನ್ನು ಕೊಡಪ್ಪ. ಪರಲೋಕದ ಜ್ಞಾನವನ್ನು ಅನುಗ್ರಹಿಸಿಕೊಡ್ರಿ ಸ್ವಾಮಿ, ಆರೋಗ್ಯವನ್ನು ಕೊಡ್ರಿ ಸ್ವಾಮಿ. ಮಕ್ಕಳು ಸ್ವಾಮಿ ಉತ್ತಮವಾದ ಫಲಿತಾಂಶವನ್ನು ಹೊಂದಿ ನಮ್ಮ ಮಕ್ಕಳು ಉನ್ನತ ಸ್ಥಾನದಲ್ಲಿರುವಂತೆ ಉತ್ತಮವಾದ ಭವಿಷ್ಯತ್ತನ್ನು ಒದಗಿಸಿ ಕೊಡಿರಿ ತಂದೆಯೇ. ಅಪ್ಪ ತಂದೆಯೇ, ನಿನ್ನ ಸೇವೆಯನ್ನು ಮಾಡುವಂಥ ಪ್ರತಿಯೊಂದು ಸಂಘ ಸಂಸ್ಥೆಗಳನ್ನು, ಸೇವಕ ಸೇವಕಿಯರನ್ನು, ಅವರ ಕುಟುಂಬವನ್ನು ಆಶೀರ್ವಾದ ಮಾಡಿರಿ. ನಿನ್ನ ರಾಜ್ಯದ ಅಭಿವೃದ್ಧಿಗೋಸ್ಕರ ದುಡಿಯುವಂಥ ನಿನ್ನ ಮಕ್ಕಳಿಗೆ ಸ್ವಾಮಿ ಇನ್ನು ಹೇರಳವಾದ ಆಶೀರ್ವಾದ ಮಾಡಿ ಮುನ್ನಡೆಸುವ ದೇವರಾಗಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇನಪ್ಪ. ಅಪ್ಪ ತಂದೆಯೇ, ಎಷ್ಟೋ ಸಭಾ ಪಾಲಕರು, ಎಷ್ಟೋ ಸೇವಕರು ಯೌವನ ಪ್ರಾಯದಲ್ಲಿ ನಿನ್ನ ಪಾದ ಸೇರಿದ್ದಾರಪ್ಪ. ಅಂಥವರ ಕುಟುಂಬದ ಕಣ್ಣೀರು ನಿನಗೆ ಮಾತ್ರ ಗೊತ್ತುಂಟು ಸ್ವಾಮಿ. ಅವರ ಕುಟುಂಬವನ್ನು ನೀನು ನೋಡ್ತಾ ಇದ್ದೀಯಪ್ಪ. ಅವರ ಜೀವಿತವನ್ನು, ಅವರ ಕುಟುಂಬವನ್ನು ಆಶೀರ್ವದಿಸಿರಿ. ನಿನ್ನ ಸನ್ನಿಧಾನದಲ್ಲಿ ಅವರು ಜೀವಿಸಿ ನೀನು ಮೆಚ್ಚುವಂತ ಜೀವಿತವನ್ನು ಜೀವಿಸುವುದರ ಮೂಲಕ ನಿನ್ನ ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ಕೃಪೆ ಕೊಟ್ಟು ನಡೆಸಿರಿ ತಂದೆ. ಅಪ್ಪ ತಂದೆ, ಈ ದಿವಸ ನಮ್ಮ ಸಭೆಯ ಸಭಾಪಾಲಕರಾದ ರೆವರೆಂಡ್ ರೆಜಿನಾಲ್ಡ್ ಪೌಲ್ ಅಯ್ಯನವರ ಜನ್ಮದಿನವಿರುವಾಗ ಅವರನ್ನು ಆಶೀರ್ವದಿಸಿರಿ. ಅವರು ಮಾಡುವಂಥ ಸೇವೆಯನ್ನು ಆಶೀರ್ವದಿಸಿರಿ ದೇವ. ತಾಯಿಯ ಗರ್ಭದಲ್ಲಿರುವಾಗಲೇ ಅವರ ನಿನ್ನ ಸೇವೆಗಾಗಿ ಆರಿಸಿ ತೆಗೆದುಕೊಂಡಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇನಪ್ಪ. ತಾಯಿಯ ಉದರದಿಂದ ಇಲ್ಲಿವರೆಗೂ ಸ್ವಾಮಿ ಅವರನ್ನು ಆಶೀರ್ವದಿಸಿ ಅವರಿಗೆ ಆರೋಗ್ಯವನ್ನು ಕೊಟ್ಟು ಕಣ್ಣಿಗೆ ಕಾಣುವಂತೆ ಕಾಣುವ ರೀತಿಯಿಂದ ಬಂದೊದಗಿದಂಥ ಎಲ್ಲ ಕೇಡು ವಿಪತ್ತು ಗಂಡಾಂತರದಿಂದ ಪಾರು ಮಾಡಿ ರಕ್ಷಿಸಿ ಹೇರಳವಾಗಿ ಆಶೀರ್ವದಿಸಿ ಅವರ ಜೀವಿತವನ್ನು, ಅವರ ಸೇವಾ ಜೀವಿತವನ್ನು ನೀನು ಆಶೀರ್ವದಿಸಿ ಇಲ್ಲಿವರೆಗೆ ಮುನ್ನಡೆಸ್ತಾ ಬಂದಿದ್ದೀರಿ. ಈಗಲೂ ಮುನ್ನಡೆಸ್ತಾ ಇದ್ದೀರಿ, ಮುಂದೆ ಮುನ್ನಡೆಸುವ ದೇವರು ನೀವಾಗಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇನಪ್ಪ ದೇವ. ಅವರಲ್ಲಿರುವಂಥ ಧೈರ್ಯ, ಮನೋಸ್ಥೈರ್ಯ, ಪ್ರಾಮಾಣಿಕತನ, ನಂಬಿಗಸ್ತಿಕೆ, ನಿಷ್ಠೆ, ಅವರು ನಿನ್ನ ಸೇವೆಯಲ್ಲಿ ಅಭಿವೃದ್ಧಿಗೊಳ್ಳುವಂತೆ ನೀನು ಅವರನ್ನು ಆಶೀರ್ವಾದ ಮಾಡಿದರೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇನಪ್ಪ ದೇವ. ನಮ್ಮ ಸಭೆಯಲ್ಲಿ ಅವರನ್ನು ಸಭಾಪಾಲಕರನ್ನಾಗಿ ಇಟ್ಟು ಸ್ವಾಮಿ ನೂತನವಾಗಿ ಒಡೆಯರ ಹಾಲ್ ಕಟ್ಟಡಕ್ಕೋಸ್ಕರವಾಗಿ ಒಂದು ಸಾಧನವನ್ನಾಗಿ ಅವರನ್ನು ಉಪಯೋಗಿಸಿಕೊಂಡು ಒಡೆಯರ ಹಾಲ್ ಕಟ್ಟಡ ನಿರ್ಮಿಸಿದಿರಪ್ಪ. ಸ್ತೋತ್ರ ಸಲ್ಲಿಸ್ತೇನಪ್ಪ. ನಮ್ಮ ದೇವಾಲಯದ ನವೀಕರಣ ಸಮಯದಲ್ಲಿ ಸ್ವಾಮಿ ಅಯ್ಯನವರನ್ನು ಒಂದು ಸಾಧನವನ್ನು ಉಪಯೋಗಿಸಿಕೊಂಡು ಸ್ವಾಮಿ ಈ ಸುಂದರವಾದಂತಹ ಬೃಹದಾಕಾರವಾದಂತಹ ಆಲಯವನ್ನು ನವೀಕರಣ ಮಾಡಿದ್ರಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇನಪ್ಪ.
ಇನ್ನು ಯಾವ ಯಾವ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವಾಗಿ ದೇವರೇ ನಿನ್ನ ಚಿತ್ತ ಅವರ ಜೀವನದಲ್ಲಿದೆಯಪ್ಪ, ಅದೇ ನೆರವೇರಲಿ ತಂದೆ. ದೇವ, ಅವರ ಸೇವಾ ಜೀವಿತವನ್ನು ಆಶೀರ್ವಾದ ಮಾಡ್ರಿ. ಅವ್ರನ್ನ ಇನ್ನೂ ಉನ್ನತ ಸ್ಥಾನದಲ್ಲಿ ಇರಿಸಿರಿ ಸ್ವಾಮಿ. ಅವ್ರು ನಿನ್ನ ಪಕ್ಕೆ ಮರೆಟ್ಟು ಕಣ್ಣು ಗುಡ್ಡೆ ಅಂತೆ ಇಲ್ಲಿವರೆಗೆ ಕಾಯ್ದು ಕಾಪಾಡಿದ್ರಿ, ಈಗಲೂ ಕಾಪಾಡ್ತಾ ಇದ್ರಿ, ಮುಂದೆಯೂ ಕಾಪಾಡುವ ದೇವ ನೀವಾಗಿದ್ರಿ. ನಿನ್ನ ದೇವದೂತರ ಬೇಲಿಯನ್ನು ಹಾಕಿ ನಡುನೆತ್ತಿನ ಅಂಗಾಲ್ವರೆಗೂ ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ಕನಿಕರದೆ ಅವರ ಮೇಲಿದೆ. ಸ್ತೋತ್ರ ಸಲ್ಲಿಸ್ತೇನಪ್ಪ. ಈ ದಿವಸ ಸ್ವಾಮಿ ಯಾರ್ಯಾರ ಜನ್ಮದಿನವಿದೆ ಸ್ವಾಮಿ, ಅವರನ್ನು ಆಶೀರ್ವಾದ ಮಾಡಿರಿ ತಂದೆ. ದೇವರೇ, ನಮ್ಮ ಈ ಒಂದು ಆರಾಧನೆಯ ಆರಂಭವು ಮಧ್ಯವು ಅಂತ್ಯವು ನೀನಾಗಿದ್ದುಕೊಂಡು ನೀನು ಮಾತ್ರ ಮಹಿಮೆ ಹೊಂದಬೇಕಾಗಿ ಕ್ರಿಸ್ತೇಸುವಿನ ಒಂದೇ ನಾಮದಲ್ಲಿ ಬೇಡಿಕೊಂಡು ಹೊಂದಿದೆ ನಮ್ಮ ತಂದೆ ದೇವರೇ, ಆಮೇಲೆ. ಈಗ ವೇದ ಪಾರಾಯಣ ಪಾಠವನ್ನು ಆಲಿಸುವುದಕ್ಕಿಂತ ಪೂರ್ವದಲ್ಲಿ ನಾವು ಹಾಡುವ ಸಂಕೀರ್ತನೆ 67ನೇ ಸಂಕೀರ್ತನೆ 67 ಮೊದಲಿನ 2 ಚರಣಗಳನ್ನು ಮಾತ್ರ ಹಾಡೋಣ. ನೋಡೀಗ ಕ್ರಿಸ್ತನ ಶಿಲುಬೆ ಎಂಥ ಶಿಲುಬೆ. ಕರ್ತನ ಶ್ರಮ ಮರಣ ಪುನರುತ್ಥಾನ ಧ್ಯಾನದ 3ನೇ ದಿನಕ್ಕೆ ನೇಮಕವಾದಂತಹ ವೇದ ಪಾರಾಯಣ ಭಾಗವು ಹಳೆಯ ಒಡಂಬಡಿಕೆಯಲ್ಲಿ ಆದಿಕಾಂಡ ಅಧ್ಯಾಯ 22 ವಚನಗಳು 6ರಿಂದ 14ರವರೆಗೆ ಓದುವ ದೇವರ ವಾಕ್ಯವನ್ನು ಆಲಿಸೋಣ. ಆದಿಕಾಂಡ 22ನೇ ಅಧ್ಯಾಯ ವಚನಗಳು 6ರಿಂದ 14ರವರೆಗೆ ಓದುವ ದೇವರ ವಾಕ್ಯವನ್ನು ಆಲಿಸೋಣ. ಆಗ ಅಬ್ರಹಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಈಸಾಕನ ಮೇಲೆ ಹೊರಿಸಿ ತನ್ನ ಕೈಯಲ್ಲೇ ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡ ನಂತರ ಅವರಿಬ್ಬರೂ ಹೊರಟು ಹೋದರು. ಹೋಗುವಾಗ ಈಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹಾಮನು ಏನು ಮಗನೇ ಅಂದನು. ಈಸಾಕನು ಇಗೋ ಬೆಂಕಿಯೂ ಕಟ್ಟಿಗೆಯೂ ಉಂಟು,
ಆದರೆ ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ ಎಂದು ಕೇಳಿದ್ದಕ್ಕೆ ಅಬ್ರಹಾಮನು, ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ಹೀಗೆ ಅವರಿಬ್ಬರೂ ಹೋದರು. ದೇವರು ಹೇಳಿದ ಸ್ಥಳಕ್ಕೆ ಅವರು ಸೇರಿದಾಗ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿ ಕಟ್ಟಿಗೆಯನ್ನು ಒಟ್ಟಿ ತನ್ನ ಮಗನಾದ ಈಸಾಕನ ಕೈಕಾಲುಗಳನ್ನು ಬಿಗಿದು ಅವನನ್ನು ವೇದಿಯಲ್ಲಿ ಕಟ್ಟಿಗೆಯ ಮೇಲೆ ಇಟ್ಟನು. ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯೆಹೋವನ ದೂತನು ಆಕಾಶದೊಳಗಿಂದ, ಅಬ್ರಹಾಮನೇ, ಅಬ್ರಹಾಮನೇ ಎಂದು ಅವನನ್ನು ಕರೆದನು. ಅದಕ್ಕೆ ಅಬ್ರಹಾಮನು, ಇಗೋ ಇದ್ದೇನೆ ಅಂದನು. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯ ಭಕ್ತಿಯುಳ್ಳವನೆಂಬುದು ಈಗ ತೋರಿಬಂತು ಎಂದು ಹೇಳಿದನು. ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದನು. ಆ ಸ್ಥಳಕ್ಕೆ ಯೆಹೋವಾ ಈರೆ ಎಂದು ಹೆಸರಿಟ್ಟನು. ಯೆಹೋವನ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳುವುದುಂಟಲ್ಲ ಎಂಬುವಂಥದ್ದೇ. ಪ್ರಕಟಣೆ. ಈ ಸಾಯಂಕಾಲದ ಆರಾಧನೆಯಲ್ಲಿ ಕರ್ತನ ಸಂದೇಶವನ್ನು ನೀಡುವಂತಹ ರೆವರೆಂಡ್ ಡಾಕ್ಟರ್ ತಟಪತಿ ಅಯ್ಯನವರಿಗೆ ಸಭಾಪಾಲಕರು, ಸಭಾಪಾಲನಾ ಸಮಿತಿಯವರು ಹಾಗೂ ಸಭೆಯವರಾದ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇನೆ. ಈಗ ನಾವು ನಮ್ಮ ಕಾಣಿಕೆಯನ್ನು ಕೂಡಿಸುವಾಗ ಹಾಡುವ ಸಂಕೀರ್ತನೆಯಲ್ಲಿ 68ನೇ ಸಂಕೀರ್ತನೆ ಕಾಣಿಕೆ ಮುಗಿಯುವವರೆಗೂ ಹಾಡೋಣ. ಕಾಣಿಕೆ ಕೂಡಿಸುವಾಗ ಹಾಡುವ ಸಂಕೀರ್ತನೆ 68, ಅವಶ್ಯವಿದ್ದಷ್ಟು ಚರಣಗಳನ್ನು ಹಾಡೋಣ. ಇಮ್ಮಾನುವೇಲನ ರುಧಿರ ಶುದ್ಧ ರುಧಿರ.
ರುದಿರ ಪ್ರಾಣಾಗ್ನಿ ಪಟ್ಟಾತ್ಮನರಳಿ ನಿತ್ಯ ಮರಳಿ ಪ್ರಾಣಾಗ್ನಿ ಪಟ್ಟಾತ್ಮನರಳಿ ನಿತ್ಯ ಮರಳಿ ತನ್ನ ತ್ರಾಣ ಬರಲಿ ತನ್ನ ಕುಂದಿದ ಬರಲಿ ಇಮ್ಮಾನುವೇಲನ ರುದಿರ ಶುದ್ಧ ರುದಿರ ದುಷ್ಟನು ಈ ಅಬ್ದಿ ನೋಡಿ ಬೇಗ ಓಡಿ ದುಷ್ಟನು ಈ ಅಬ್ದಿ ನೋಡಿ ಬೇಗ ಓಡಿ ತನ್ನ ಇಷ್ಟವ ಪೂರ್ತಿಯ ಮಾಳ್ಪದ ನೋಡಿ ತನ್ನ ಇಷ್ಟವ ಪೂರ್ತಿಯ ಮಾಳ್ಪದ ನೋಡಿ ಇಮ್ಮಾನುವೇಲನ ರುದಿರ ಶುದ್ಧ ರುದಿರ. ಅಯ್ಯನವರು ಕಾಣಿಕೆಗೋಸ್ಕರ ಪ್ರಾರ್ಥಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಪರಲೋಕದ ತಂದೆಯಾದಂಥ ದೇವರೇ, ಇವತ್ತಿನ ದಿನಕ್ಕಾಗಿ ಕೊಂಡಾಡ್ತೇವೆ ಸ್ವಾಮಿ. ಬೆಳಗ್ಗೆಯಿಂದ ಇಲ್ಲಿವರೆಗೂ ನಮ್ಮನ್ನು ಕಾಯ್ದು ಕಾಪಾಡಿ ಜೀವಿತರ ಸಂಖ್ಯೆಯಲ್ಲಿ ನಮ್ಮನ್ನು ಎಣಿಸಿ ಎಲ್ಲ ಕೃಪೆಯನ್ನು ತೋರಿಸಿ ನಮ್ಮನ್ನು ಕರುಣಿಸಿದಿ ಸ್ವಾಮಿ. ಇದಕ್ಕಾಗಿ ಸ್ತೋತ್ರ ದೇವರೇ. ಇವತ್ತಿನ ದಿವಸ ಕೃತಜ್ಞತೆಯಿಂದ ನಿನ್ನ ಸಭೆ ಸಲ್ಲಿಸಿದಂಥ ಈ ಕಾಣಿಕೆಗಳನ್ನು ಆಶೀರ್ವದಿಸು ಕರ್ತನೆ, ಸ್ವೀಕರಿಸು. ನಿನ್ನ ರಾಜ್ಯದ ಅಭಿವೃದ್ಧಿಗಾಗಿ ಈ ಕಾಣಿಕೆ ಉಪಯೋಗಿಸಲ್ಪಡಲಿಕ್ಕಾಗೋ ಹಾಗೆ ಕೃಪೆ ಮಾಡು ಸ್ವಾಮಿ. ಕರ್ತನೆ, ಕಳೆದ 2 ದಿನಗಳಿಂದ ನಾವು ನಿನ್ನ ಶ್ರಮ ಮರಣ ಪುನರುತ್ಥಾನ ಇವ ಧ್ಯಾನಗಳನ್ನು ಮಾಡ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ಸೇರಿ ಬಂದಂಥ ನಿನ್ನ ಮಕ್ಕಳನ್ನು ನಿನ್ನ ಮುಂದೆ ವಿಶೇಷವಾಗಿ ನೆನಪು ಮಾಡಿಕೊಳ್ತೇವೆ ಕರ್ತನೆ. ಈ ವರ್ಷದ ಈ ಒಂದು ಆರಾಧನೆಗಳು, ನಿನ್ನ ವಾಕ್ಯದ ಧ್ಯಾನಗಳು ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಬದಲಾವಣೆ ತರಲಿಕ್ಕಾಗೋ ಹಾಗೆ ಕೃಪೆ ಮಾಡು ಸ್ವಾಮಿ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನಿನ್ನ ಆಶೀರ್ವಾದ ಹರಿದು ಬರುವಂತೆ ಕೃಪೆ ಮಾಡು ಕರ್ತನೆ. ಇಲ್ಲಿ ಬಂದು ಆರಾಧನೆ ನಡೆಸುವಂಥವರನ್ನು, ವಾಕ್ಯ ಸಂದೇಶ ನೀಡುವಂಥವರನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ತೇವೆ ಕರ್ತನೆ. ಪ್ರತಿನಿತ್ಯವೂ ನಡೆಯುವಂಥ ಈ ಕಾರ್ಯಗಳನ್ನು ನೀನು ಆಶೀರ್ವದಿಸು ಪವಿತ್ರಾತ್ಮ ದೇವರೇ. ನಾವೆಲ್ಲರೂ ನಿನ್ನ ಮಹಿಮೆಗಾಗಿ ಜೀವಿಸಲಿಕ್ಕಾಗೋ ಹಾಗೆ, ಈ ಕಾರ್ಯಗಳನ್ನು ನಡೆಸಲಿಕ್ಕಾಗೋ ಹಾಗೆ ನೀನು ಕೃಪೆ ಮಾಡಿ ಕರುಣಿಸಿ ನಡೆಸು. ನಮ್ಮ ಈ ಒಂದು ಸಭೆಯ ಎಲ್ಲ ಕುಟುಂಬಗಳನ್ನು ನಿನ್ನ ಮುಂದೆ ನೆನಪು ಮಾಡ್ಕೊಳ್ತೇವೆ ಸ್ವಾಮಿ. ಪ್ರತಿ ಒಂದೊಂದು ಕುಟುಂಬ ನಿನಗೆ ಸಾಕ್ಷಿಯ ಕುಟುಂಬ ಆಗಲಿಕ್ಕಾಗೋ ಹಾಗೆ ಕೃಪೆ ಮಾಡು ಸ್ವಾಮಿ. ಪ್ರತಿ ಒಂದೊಂದು ಕುಟುಂಬದಲ್ಲಿ ನಿನ್ನ ಶಾಂತಿ, ನಿನ್ನ ಸಮಾಧಾನ, ನಿನ್ನ ಐಕ್ಯತೆ, ನಿನ್ನ ಪ್ರೀತಿ ನೆಲೆಸಲಿಕ್ಕಾಗೋ ಹಾಗೆ ಕೃಪೆ ಮಾಡಿ ಕರುಣಿಸಿ ನಮ್ಮೆಲ್ಲರನ್ನ ನಡೆಸಬೇಕೆಂದು ನಮ್ಮ ಪ್ರಭು ರಕ್ಷಕನೂ ಆದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ನಮ್ಮ ದೇವರೇ, ಆಮೆನ್. ಅಯ್ಯನವರಿಂದ ಕರ್ತನ ಸಂದೇಶವನ್ನು ಆಲಿಸುವುದಕ್ಕಿಂತ ಪೂರ್ವದಲ್ಲಿ ನಾವು ಹಾಡುವ ಸಂಗೀತಗಳಲ್ಲಿ 216ನೇ ಸಂಗೀತ 1ನೇ ಚರಣ ಹಾಗೂ 3ನೇ ಚರಣ ಮಾತ್ರ ಹಾಡೋಣ. ಸಂಗೀತ 216 1ನೇ ಚರಣ ಹಾಗೂ 3ನೇ ಚರಣ. ಈ ಹೊತ್ತಿನ ದಿನದೋಳ್ ದೇವ ಶಬ್ದ ಕಿವಿಯೋಳು. Dinado
ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ ಅಂತ ದೇವರೇ, ನಿನ್ನ ಕೃಪೆಯಿಂದ ನಿನ್ನ ವಾಕ್ಯವನ್ನು ಹೊಂದಿದ್ದೇವೆ ಸ್ವಾಮಿ. ನಮ್ಮ ಜೀವಿತದಲ್ಲಿ ನಿನ್ನ ವಾಕ್ಯಗಳನ್ನು ಕೊಟ್ಟು ನಮ್ಮನ್ನು ಕರುಣಿಸಿದ್ದಿ ದೇವರೇ, ಇದಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳನ್ನು ನಾವು ಓದಲಿಕ್ಕಾಗೋ ಹಾಗೆ ನಮ್ಮ ಕಣ್ಣುಗಳನ್ನು ಕೊಟ್ಟಿದ್ದಿ ಸ್ವಾಮಿ, ಇದಕ್ಕಾಗಿ ಸ್ತೋತ್ರ. ಕರ್ತನೆ, ನಮ್ಮ ಜೀವಿತದಲ್ಲಿ ನಿನ್ನ ವಾಕ್ಯಗಳನ್ನು ಓದಿ ಅದಕ್ಕೆ ವಿಧೇಯರಾಗಿ ನಾವು ನಡಿಬೇಕನ್ನೋದೇ ನಿನ್ನ ಸಂಕಲ್ಪವಾಗಿದೆ ಸ್ವಾಮಿ. ಇವತ್ತಿನ ದಿವಸ ಈ ನಿನ್ನ ಚಿತ್ತ ನೆರವೇರುವ ಹಾಗೆ ಕೃಪೆ ಮಾಡು ಕರ್ತನೆ. ವಾಕ್ಯವನ್ನು ನಾವು ಯಾವಾಗ ನಾವು ಧ್ಯಾನ ಮಾಡ್ತೀವಿ, ಓದ್ತೀವೋ, ಆವಾಗಲೆಲ್ಲೂ ಕೂಡ ನಾವು ಇದಕ್ಕೆ ವಿಧೇಯರಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇವುಗಳ ಬಗ್ಗೆ ಧ್ಯಾನ ಮಾಡಲಿಕ್ಕಾಗೋ ಹಾಗೆ ನಮ್ಮ ಜೀವಿತದಲ್ಲಿ ನೀನು ಕೃಪೆ ಮಾಡಿ ಕರುಣಿಸಿ ನಡೆಸು ದೇವರೇ. ಸೇರಿ ಬಂತ ಎಲ್ಲ ಮಕ್ಕಳ ಸಂಗಡ ನೀನು ಮಾತನಾಡು ದೇವರೇ. ಯಾಕಂದರೆ ನೀನು ಜೀವ ಸ್ವರೂಪನಾದ ದೇವರು, ಮಾತನಾಡುವಂಥ ದೇವರು, ನಿನ್ನ ಚಿತ್ತವನ್ನು ಪ್ರಕಟ ಮಾಡುವಂಥ ದೇವರು. ಇದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮ ಜೀವಿತದಲ್ಲಿ ನಿನ್ನ ವಾಕ್ಯದ ಬೆಳಕು ಹರಿದು ಬರಲಿಕ್ಕಾಗೋ ಹಾಗೆ ನಮ್ಮನ್ನು ಕೃಪೆ ಮಾಡಿ ಕರುಣಿಸಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ದೇವರೇ, ಆಮೇನ್. ಯೇಸು ಕ್ರಿಸ್ತನಲ್ಲಿ ಪ್ರೀತಿಯ ಸಭೆಯವರೇ, ಇವತ್ತಿನ ದಿನಕ್ಕಾಗಿ ನೇಮಕವಾದಂಥ ಭಾಗ ಶ್ರೀ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 29 ವಚನಗಳಿಂದ 34 ವಚನಗಳವರೆಗೂ ಇರುವಂಥ ಭಾಗ. ಶ್ರೀ ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ ವಚನಗಳು 29ರಿಂದ 34ರವರೆಗೆ. ನಾನು 1ನೇ ವಚನ ಮಾತ್ರ ಓದ್ತೇನ್ರಿ. ಶ್ರೀ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಅಂದನು. ಇದು ಒಂದು ವಚನ ಮಾತ್ರ ಇವತ್ತು ಧ್ಯಾನ ಮಾಡೋಣ ಪ್ರಿಯರೇ. ಇನ್ನೊಂದ್ಸರಿ ಓದ್ತೇನ್ರಿ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವನು ಎಂಬುವಂಥದ್ರಿ. ಇದು ಇಂಗ್ಲಿಷ್ನಲ್ಲಿ ನಾವು ನೋಡಿದಾಗ ಅಲ್ಲಿ ಜಾನ್ ಹೇಳುವಂಥ ಮಾತೇನಂದ್ರೆ, ಬಿಹೋಲ್ಡ್ ದ ಲ್ಯಾಂಬ್ ಆಫ್ ಗಾಡ್. ಇಲ್ಲಿ ಕನ್ನಡದಲ್ಲಿ ಕುರಿ ಅಂತ ಕೊಟ್ಟಾರೆ. ಅದು ಸರಿಯಾದಂಥ ಭಾಷಾಂತರ ಲ್ಯಾಂಬ್, ಕುರಿ ಮರಿ. ಅದು ಕುರಿ ಮರಿ ಅಂತ ಆಗ್ಬೇಕಾಗಿತ್ರಿ, ಕುರಿ ಅಲ್ರಿ. ಬಿಹೋಲ್ಡ್ ದ ಲ್ಯಾಂಬ್ ಆಫ್ ಗಾಡ್ ದಟ್ ಟೇಕ್ಸ್ ಅವೇ ದ ಸಿನ್ ಆಫ್ ದ ವರ್ಲ್ಡ್ ಅಂತ ಇಂಗ್ಲಿಷ್ನಲ್ಲಿ ಇದೆ ಪ್ರಿಯರೇ. ಈ ಒಂದು ಮಾತನ್ನ, ದೇವರ ಕುರಿ ಮರಿ ಅಂತ ಹೇಳುವಂಥ ಮಾತನ್ನ ಬೈಬಲ್ದಲ್ಲಿ ಯೋಹಾನ ಮಾತ್ರ ಹೇಳ್ತಾನ್ರಿ ಯೇಸುವಿನ ಬಗ್ಗೆ. ಬೇರೆ ಯಾರೂ ಈ ಮಾತನ್ನು ಹೇಳೋದಿಲ್ಲ. ಯೋಹಾನ ಮಾತ್ರ ಇದನ್ನ ದೇವರ ಕುರಿ ಮರಿ ಅಂತೇಳಿ ಬಹಳ ಸ್ಪಷ್ಟವಾಗಿ ಅವನು ಹೇಳ್ತಾನ್ರಿ. ಹಾಗಾದ್ರೆ ಕರ್ತನಲ್ಲಿ ಪ್ರಿಯರೇ, ಈ ದೇವರ ಕುರಿ ಮರಿ ಅಂತಂದಾಗ ಇದರ ಅರ್ಥ ಏನು? ವಾಟ್ ಈಸ್ ದ ಮೀನಿಂಗ್? ದೇವರ ಕುರಿ ಮರಿ ಅಂತ ಯಾಕೆ ಯೋಹಾನ ಹೇಳ್ತಾನ ಅನ್ನುವಂಥ ಒಂದು ಪ್ರಶ್ನೆ. ನೋಡ್ರಿ, ಅಕಸ್ಮಾತ್ ಯೋಹಾನ ಅಗೋ ನೋಡ್ರಿ ಮಸಿಯ ಬರ್ತಾ ಇದ್ದಾನೆ, ಅಗೋ ನೋಡ್ರಿ ಸಮಾಧಾನದ ಪ್ರಭು ಬರ್ತಾ ಇದ್ದಾನೆ, ಅಗೋ ನೋಡ್ರಿ ದೇವರ ಕುಮಾರ ಬರ್ತಾ ಇದ್ದಾನೆ, ಬೇಕಾದ ಹೇಳ್ಬೋದಾಗಿತ್ರಿ. ಅದ್ಯಾವುದು ಹೇಳೋದಲ್ರಿ ಅವ. ಅಗೋ ನೋಡಿ ಯಜ್ಞದ ಕುರಿ ಬರ್ತಾ ಇದ್ದಾನಂತ ಹೇಳ್ತಾನೆ. ದೇವರು ನೇಮಿಸಿದ ಯಜ್ಞದ ಕುರಿ ಬರ್ತಾ ಇದ್ದಾನಂತ. ಕನ್ನಡದಲ್ಲಿ ನೇಮಿಸಿದ ಅಂತ ಇದ್ದೀರಿ, ಇಂಗ್ಲಿಷ್ನಲ್ಲಿ ನೇಮಿಸಿದ ಅಂತಿಲ್ಲ. ನೇಮಿಸಿದ ಅಂತಂದ್ರೆ ಬಹಳ ಕೆಟ್ಟ ಅರ್ಥ ಆಕೈತ್ರಿ. ಯಾಕಂದ್ರೆ ದೇವರ ಕುರಿಮರಿ ಅನ್ನೋದ ಕರೆಕ್ಟ್, ಲ್ಯಾಂಬ್ ಆಫ್ ಗಾಡ್ ಇಂಗ್ಲಿಷ್ನ್ಯಾಗ. ಆದ್ರೆ ಕನ್ನಡದಲ್ಲಿ ಅದನ್ನ ಅನುವಾದ ಮಾಡಬೇಕಾದ್ರೆ ದೇವರು ನೇಮಿಸಿದ, ನೇಮಡ್ ಅಂತಿಲ್ರಿ. ಅಕಸ್ಮಾತ್ ನನ್ನ ಯಾರ ದೇವ್ರು ನೇಮಿಸಿದ್ನಂದ್ರೆ ನನಗೆ ಮನ್ಸಿರಾಕಿಲ್ರಿ ಶಿಲ್ಬೆನ ಹತ್ತೋದು. ಯಜ್ಞದ ಕುರಿ ಆಗಾಕ ನನಗೆ ಬಹುಶಃ ಮನ್ಸಿರಾಕಿಲ್ಲ, ಹಂಗೆ ಅರ್ಥ ಆಗ್ಬಿಡ್ತೈತ್ರಿ. ಅದಕ್ಕೆ ದೇವರ
ಕುರಿಮರಿ ಅಂತ ಹೇಳೋದೇ ಬಹಳ ಸ್ಪಷ್ಟ. ಹಾಗಾದರೆ ದೇವರ ಮರಿ ಅಂತ ಹೇಳಿದಾಗ ಯೋಹಾನನ ಅರ್ಥ ಏನು? ಕರ್ತನಲ್ಲಿ ಪ್ರಿಯರೇ, ಬಹಳ ಗಂಭೀರವಾದಂಥ ಅರ್ಥ. ಯೇಸುಗ ಮಸಿಯ ಅಂತ ಕರೆಯೋದು, ದೇವಕುಮಾರ ಅಂತ ಕರೆಯೋದು, ಅಥವಾ ಸಮಾಧಾನದ ಪ್ರಭು, ಇವೆಲ್ಲ ಕರೆಯೋದಕ್ಕಿಂತ ಯೋಹಾನ ಕೊಡುವಂಥ ಒಂದು ಬಿರುದು, ಒಂದು ಟೈಟಲ್, ಬಹಳ ಅರ್ಥಗರ್ಭಿತವಾದಂಥ ಒಂದು ಟೈಟಲ್ ಆಗಿದೆ ಅಂತ ನಾವಿಲ್ಲಿ ನೋಡ್ತೀವಿ ಪ್ರಿಯರೇ. ಯಾಕೆ ಅರ್ಥಗರ್ಭಿತ ಆಗಿದೆ ಅಂತಂದ್ರೆ, ಇದು ದೇವರ ಕುರಿಮರಿ ಅಂತ ಹೇಳಿದಾಗ ಯೇಸು ಯಾರು ಮತ್ತು ಅವನ ಕೆಲಸ ಏನು ಸ್ಪಷ್ಟ ಗೊತ್ತಾಕೈತ್ರಿ. ಎರಡೂ ಗೊತ್ತಾಕವ್ರಿ. ಯೇಸು ಯಾರು ಒಂದನೇದಾಗಿ, ಮತ್ತು ಅವನ ಮಿಷನ್, ವಾಟ್ ಈಸ್ ಹಿಸ್ ಮಿಷನ್, ಹೂ ಇಸ್ ಜೀಸಸ್, ವಾಟ್ ಈಸ್ ಹಿಸ್ ಮಿಷನ್, ಇದನ್ನು ಬಹಳ ಸ್ಪಷ್ಟವಾಗಿ ಎರಡೂ ಅರ್ಥ ಕೊಡುವಂಥ ರೀತಿಯಲ್ಲಿ ಯೋಹಾನ ದೇವರ ಕುರಿಮರಿ ಅಂತ ಅಲ್ಲಿ ಕರೆಯೋದನ್ನು ನಾವು ನೋಡ್ತೀವಿ ಪ್ರಿಯರೇ. ಈ ಕುರಿಮರಿ ಅಂದಾಗ ಸ್ವಲ್ಪ ಕಲ್ಪನೆ ಮಾಡ್ಕೊಳ್ರಿ. ಕುರಿಗಳ ಬಹಳ ಸೌಮ್ಯ ಪ್ರಾಣಿ ರೀ ಕುರಿಗಳು. ಅದರಾಗ ಕುರಿಮರಿ ಅಂತಂದ್ರೆ ಅದಿನ್ನೂ ಸೌಮ್ಯ ಸಾಧು ಪ್ರಾಣಿ ರೀ. ಯಾರಿಗೂ ತೊಂದರೆ ಮಾಡುವಂಥ ಪ್ರಾಣಿನ ಅಲ್ಲ, ಯಾರಿಗೂ ಏನಾದರೂ ಕೆಡಕು ಮಾಡುವಂಥ ಪ್ರಾಣಿ ಅಲ್ರಿ. ಬಹಳ ದೀನ ಪ್ರಾಣಿ ರೀ ಅದು ಕುರಿಮರಿ. ಆ ಒಂದು ಪ್ರಾಣಿಗೆ ಯೇಸುನ ಇಲ್ಲಿ ಯೋಹಾನ ಹೋಲಿಸ್ತಾನ್ರಿ. ಕರ್ತನಲ್ಲಿ ಪ್ರಿಯರೇ, ಇನ್ನೊಂದು ಸಂಗತಿ ಗಮನಿಸ್ರಿ. ದೇವರ ಕುರಿಮರಿ, ಸ್ವಲ್ಪ ಇದನ್ನು ಯೋಚನೆ ಮಾಡ್ರಿ. ದೇವರು ಅಂದಾಗ ಸರ್ವಶಕ್ತರಿ ಅವ. ಎಲ್ಲಾ ಶಕ್ತಿ ದೇವರಲ್ಲೈತ್ರಿ. ಇಡೀ ಪ್ರಪಂಚದ ಶಕ್ತಿ ಅವನಲ್ಲೈತ್ರಿ. ಅಷ್ಟು ಶಕ್ತಿಶಾಲಿ ರೀ ದೇವರು. ಕುರಿಮರಿ ಯಾವ ಶಕ್ತಿನೂ ಇಲ್ರಿ. ಇಂಥ ತದ್ವಿರುದ್ಧವಾದಂಥ ಎರಡು ಸಂಗತಿಗಳನ್ನ ಯೋಹಾನ ಜೋಡಿಸ್ತಾನ್ರಿ. ಇದಕ್ಕೆ ಇಂಗ್ಲಿಷ್ನ್ಯಾಗ ಒಂದು ಪದ ಆಕ್ಸಿಮೊರಾನ್ ಅಂತಾರ್ರಿ. ಆಕ್ಸಿಮೊರಾನ್ ಅಂತಂದ್ರ ಎರಡು ವಿರುದ್ಧ ಶಬ್ದಗಳನ್ನು ಸೇರಿಸೋದು. ನಮ್ಮ ಟಿವಿಯಲ್ಲಿ ಒಬ್ಬ ಬರ್ತಾನ್ರಿ ಅಡಿಗೆ ಮಾಡೋದು ಕಲ್ಸಾಕ. ಅವನ ಹೆಸರು ಸಿಹಿ ಕಹಿ ಚಂದ್ರು. ಸಿಹಿನೂ ಐತ್ರಿ, ಕಹಿನೂ ಐತಿ. ಹಂಗ ಎರಡು ವಿರುದ್ಧ ಅರ್ಥ ಶಬ್ದಗಳನ್ನು ಸೇರಿಸೋದು ಏನೈತ್ರಿ, ಅದಕ್ಕೆ ಆಕ್ಸಿಮೊರಾನ್ ಅಂತಾರ್ರಿ. ಅದಕ್ಕೆ ಕನ್ನಡದಲ್ಲಿ ವಿರೋಧಾಭಾಸ ಅಂತಾರೆ. ಬರ್ಕೊಂಡು ಬಂದಿದ್ದೆ ನಾನು. ವಿರೋಧಾಭಾಸ, ಎರಡು ವಿರುದ್ಧ ಅರ್ಥ ಕೊಡುವಂಥ ವಿಚಾರಗಳನ್ನು ಒಂದೇ ಕಡೆ ತರೋದು. ದೇವರ ಕುರಿಮರಿ, ದೇವರು ಅಂದಾಗ ಶಕ್ತಿಶಾಲಿ, ಕುರಿಮರಿ ಅಂದಾಗ ದೀನ ಪ್ರಾಣಿ. ಅವು ಎರಡೂ ಸೇರಿಸಿ ಯೋಹಾನ ಒಂದು ಅದ್ಭುತವಾದಂಥ ಒಂದು ಟೈಟಲ್, ಬಿರುದನ್ನು ಯೇಸುಗ ಕೊಡೋದನ್ನು ನಾವಿಲ್ಲಿ ನೋಡ್ತೀವಿ ಪ್ರಿಯರೇ. ಹಾಗಾದರೆ ಯೋಹಾನನ ಮನಸ್ಸಿನಲ್ಲಿ ವಿಚಾರ ಏನಿತ್ತಂದ್ರೆ, ಯೇಸು ದೇವರ ಕುರಿಮರಿಯಾಗಿ ಏನು ಮಾಡ್ತಾನಂತಂದ್ರೆ, ಅವನು ಆ ವಿಮೋಚನೆಯ ಕಾರ್ಯವನ್ನು ಮಾಡ್ತಾನ. ವಿಮೋಚನೆಯ ಕಾರ್ಯ ಅದನ್ನು ಮಾಡ್ತಾನ ಅಂತ ಇಲ್ಲಿ ಯೋಹಾನ ಹೇಳ್ತಾನ್ರಿ ಯೇಸುವಿನ ಬಗ್ಗೆ. ಹಾಗಾದ್ರೆ ವಿಮೋಚನಾ ಕಾರ್ಯ ಏನು ಅಂತಂದ್ರೆ, ಲೋಕದ ಪಾಪವನ್ನ ನಿವಾರಣೆ ಮಾಡ್ತಾನ. ಇಂಗ್ಲಿಷ್ನ್ಯಾಗ ಹಿ ಟೇಕ್ಸ್ ಅವೇ ದ ಸಿನ್ ಆಫ್ ದ ವರ್ಲ್ಡ್. ಲೋಕದ ಪಾಪವನ್ನ ನಿವಾರಣೆ ಮಾಡ್ತಾನ ಅಂತ. ಸ್ವಲ್ಪ ಗಮನಿಸ್ರಿ ಪ್ರಿಯರೇ, ಲೋಕದ ಪಾಪಗಳೂ ಅಲ್ಲ. ನೋಡ್ರಿ, ಪವಿತ್ರಾತ್ಮ ದೇವರು ಒಂದೊಂದು ಶಬ್ದ ಒಂದೊಂದು ಅರ್ಥಕ್ಕೆ ಬರೀತಾನ್ರಿ. ಲೋಕದ ಪಾಪಗಳು ಆಗ್ಬೇಕಾಗಿತ್ರಿ ಅದು. ಯಾಕಂದ್ರೆ ನಿನ್ನ ಪಾಪ, ನನ್ನ ಪಾಪ, ನಮ್ಮೆಲ್ಲರ ಪಾಪಗಳು, ಎಷ್ಟೊಂದು ಪಾಪ. ಆದ್ರೆ ದೇವರ ವಾಕ್ಯ ಬರೀದು ಏನ್ ಹೇಳ್ತಾನ್ರಿ, ಲೋಕದ ಪಾಪ ಅಂತ ಹೇಳ್ತಾನೆ. ಏಕವಚನದಾಗ ಹೇಳ್ತಾನ. ಯಾಕ್ರಿ ಏಕವಚನದಾಗ ಹೇಳ್ತಾನ? ಯಾಕಂತಂದ್ರ ಈ ಹಿಂದೆ ಆದಂತ ಪಾಪ, ಈಗ ಆಗ್ತಿರುವಂತ ಪಾಪ, ಮುಂದೆ ಆಗುವಂತ ಪಾಪ ಎಲ್ಲವನ್ನ ಸೇರಿಸಿ ಲೋಕದ ಪಾಪ. ಪಾಪಗಳು ಅಲ್ರಿ, ಲೋಕದ ಪಾಪ. ಭೂತಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲಿ ಆಗುವಂತ ಎಲ್ಲ ಪಾಪಗಳನ್ನು ಸೇರಿಸ್ತಾನ್ರಿ. ಅಕಸ್ಮಾತ್ ಪಾಪಗಳು ಅಂತ ಹೇಳಿಬಿಟ್ಟಿದ್ರೆ ಯೇಸುನ ಕಾಲ ಬರುಮಠ ಅಷ್ಟ ಆಕ್ಕೇತ್ರಿ. ಆದ್ರೆ ಅಲ್ಲಿ ಪವಿತ್ರಾತ್ಮ ದೇವರು ಅದನ್ನ ಬರ್ಸುದಿಲ್ರಿ. ಲೋಕದ ಪಾಪ ಅಂತ ಹೇಳ್ತಾನ್ರಿ, ಏಕವಚನದಾಗ ಹೇಳ್ತಾನ. ಅದು ಈ ಹಿಂದೆ ಜನರು ಮಾಡಿದಂಥ ಪಾಪ, ಇವೆಲ್ಲವನ್ನ ಅವನು ನಿವಾರಣೆ ಮಾಡ್ತಾನ ಅಂತ ಯೋಹಾನ ಹೇಳ್ತಾನ್ರಿ. ಹಾಗಾದ್ರೆ ಒಂದು ಪ್ರಶ್ನೆ ನಮ್ಮ ಮನಸ್ಸಿಗೆ ಬರ್ತೈತ್ರಿ. ಯೋಹಾನನಿಗೆ ಗೊತ್ತಿತ್ತ, ಸ್ನಾನಿಕನಾದ ಯೋಹಾನನಿಗೆ ಗೊತ್ತಿತ್ತ ಯೇಸು ಶಿಲುಬೆಗೆ ಏರ್ಲಿಕ್ಕಿದ್ದಾನ, ಯೇಸು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಡ್ತಾನ, ಶಿಲುಬೆ ಮೇಲೆ ತನ್ನ ರಕ್ತವನ್ನು ಸುರಿಸ್ತಾನ, ಪಾಪಿಗಳಾದ ನಿನ್ನ ನನ್ನ ದೋಷಗಳನ್ನು ಪರಿಹಾರ ಮಾಡ್ತಾನ ತನ್ನ ರಕ್ತದಿಂದ
ಅಂತ ಇದೆಲ್ಲ ಸ್ನಾನಿಕನಾದ ಯೋಹಾನನಿಗೆ ಗೊತ್ತಿತ್ತೇನ್ರಿ? ಗೊತ್ತಿದ್ದಿಲ್ರಿ, ಅವನು ಕಂಡಿಲ್ರಿ. ಆದರೂ ಅವ ಆ ಹೊತ್ತಿನಾಗ ಹೇಳ್ತಾನ, ಲೋಕದ ಪಾಪವನ್ನು ಬಿಡುಗಡೆ ಮಾಡತಕ್ಕ ದೇವರ ಕುರಿಮರಿ, ಯಜ್ಞದ ಕುರಿಮರಿ ಅಂತ ಹೇಳ್ತಾನ್ರಿ. ಬರೀ ಕುರಿಮರಿ ಅಲ್ಲ, ಯಜ್ಞದ ಕುರಿಮರಿ ಅಂತ ಹೇಳ್ತಾನೆ ಪ್ರಿಯರು. ಹಾಗಾದ್ರೆ ಇನ್ನೊಂದು ಪ್ರಶ್ನೆ ನಮ್ಮ ಮನಸ್ಸಿಗೆ ಬರ್ತೈತಿ, ಏನಂತಂದ್ರೆ ಈ ಸ್ನಾನಿಕನಾದ ಯೋಹಾನ ತಲೆಯಾಗಿ ಇದು ಯಾಕೆ ಬಂತು? ಕುರಿಮರಿ ವಿಚಾರನ ಯಾಕೆ ಬಂತು? ಬೇರೆ ಏನರ ಹೇಳ್ಬೋದಾಗಿತ್ತು, ಸಿಂಹ ನೋಡ್ರಿ ಬರಾಕತ್ತಾನ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಕುರಿಮರಿ ಅಂತಾನೆ ಹೇಳ್ತಾನ್ರಿ. ಇದಕ್ಕೆ ಕಾರಣ ಏನು? 3 ಕಾರಣ ಪ್ರಿಯರೇ. ಒಂದನೇ ಕಾರಣ ಏನಂದ್ರ, ನೆನ್ಪಿಟ್ಕೊಳ್ರಿ, ಈ ನಮ್ಮ ಸ್ನಾನಿಕನಾದ ಯೋಹಾನ ಒಬ್ಬ ಯಾಜಕನ ಮಗ, ಜಕರಿಯನ ಮಗ ರೀ. ಅವರಪ್ಪ ಯಾಜಕ ಆಗಿದ್ದ. ಹಂಗಾಗಿ ಆ ದೇವಾಲಯದಲ್ಲಿ ಯಜ್ಞಗಳನ್ನು ಅರ್ಪಿಸ್ತಾ ಇದ್ದಾರೆ ಅವರಪ್ಪ. ಇವನು ಚಿಕ್ಕವನಿದ್ದಾಗ, ಬಾಲ್ಯದಲ್ಲಿದ್ದಾಗ ಈ ಸ್ನಾನಿಕನಾದ ಯೋಹಾನ ಕುಂತು ನೋಡ್ತಿದ್ದಾರೆ ಅವರಪ್ಪನ, ಏನ್ ಮಾಡತ್ತ ನಮ್ಮಪ್ಪ ಅಂತ. ಪ್ರತಿ ನೋಡ್ರಿ, ಈ ಯಹೂದಿಗಳು ಏನ್ ಮಾಡ್ತಿದ್ರಂದ್ರೆ, ಪ್ರತಿ ದಿವಸ ಮುಂಜಾಲೊಂದು ಸಂಜೆಗೊಂದು ಕುರಿಗಳನ್ನು ಕೊಯ್ಯೋದ ರೀ, ಯಜ್ಞ ಅರ್ಪಿಸೋದ. ಮುಂಜಾನೆ 9 ಗಂಟೆಗೊಮ್ಮೆ, ಮಧ್ಯಾಹ್ನ 3 ಗಂಟೆಗೊಮ್ಮೆ. ದಯವಿಟ್ಟು ನೆನ್ಪಿಟ್ಕೊಳ್ರಿ ಈ ಟೈಮ್. ಯಾಕಂದ್ರೆ ಯೇಸು ಶಿಲುಬೆಗೆ ಹತ್ತಿದ್ದು, ಆತನ ಸತ್ತಿದ್ದು ಇದೇ ಟೈಮ್ ರೀ. ಬೆಳಿಗ್ಗೆ 9 ಗಂಟೆಗೆ ಒಂದು ಕುರಿಮರಿನ ಅವರು ಯಜ್ಞ ಅರ್ಪಿಸ್ತಾ ಇದ್ರು. ಆಮೇಲೆ ಮಧ್ಯಾಹ್ನ 3 ಗಂಟೆಗೆ ಒಂದು ಅರ್ಪಿಸ್ತಾ ಇದ್ರಿ. ಯಾಕೆ ಅರ್ಪಿಸ್ತಾ ಇದ್ರು? ಜನರ ಪಾಪ ನಿವಾರಣೆಗಾಗಿ, ಈ ಇಸ್ರಾಯೇಲ್ರ ಪಾಪ ನಿವಾರಣೆಗಾಗಿ ಬೆಳಿಗ್ಗೆ ಒಂದು ಸಂಜೆಗೊಂದು 2 ಕುರಿಗಳನ್ನು ಪ್ರತಿನಿತ್ಯ, ಅದು ಸಬ್ಬತ್ತಿರಲಿ ಅಥವಾ ಇನ್ಯಾವುದಾದ್ರು ದಿವಸ ಇರಲಿ, ಪ್ರತಿನಿತ್ಯ 2 ಕುರಿಗಳನ್ನು ಅವರು ಅರ್ಪಣೆ ಮಾಡ್ತಾ ಇದ್ದರು, ಯಜ್ಞನ ಕೊಡ್ತಾ ಇದ್ರು. ಹಾಗಾಗಿ ಈ ಸ್ನಾನಿಕನಾದ ಯೋಹಾನ ಅವರಪ್ಪ ಏನು ಇದು ಯಜ್ಞ ಕುರಿನ ಅರ್ಪಿಸ್ತಾ ಇದ್ದ, ಇದನ್ನ ನೋಡ್ತಾ ಇದ್ದಾರೆ. ಓ, ಹಿಂಗೈತೇನದು ಪಾಪ ನಿವಾರಣೆಗಾಗಿ. ಅದಕ್ಕದನ್ನು ತಲೆಯಾಗಿ ಇಟ್ಕೊಂಡು ಹೇಳ್ತಾನ್ರಿ, ಲೋಕದ ಪಾಪವನ್ನ, ಕರ್ತನಲ್ಲಿ ಪ್ರಿಯರೇ, ಕ್ರೈಸ್ತರ ಪಾಪವನ್ನಲ್ಲ. ನೆನ್ಪಿಟ್ಕೊಳ್ರಿ. ಒಬ್ಬ ಹಿಂದೂ ಸ್ವಾಮೀಜಿ ಒಮ್ಮೆ ತಮ್ಮ ಭಾಷಣದಲ್ಲಿ ಹೇಳ್ತಾರ್ರಿ, ಏನಂತಂದ್ರೆ, ನನಗೆ ಬಹಳ ಖುಷಿ ಆಗಿದ್ದು ಏನಂತಂದ್ರೆ ಈ ವಚನ, ಬೈಬಲ್ದಲ್ಲಿ ಬರೆದಂತ ಈ ವಚನ, ಲೋಕದ ಪಾಪ. ಅವ್ರು ಇನ್ನೂ ಒಂದು ವಚನ ಹೇಳಿದ್ರಿ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿ ಅಂತ. ಈ ವಚನನೂ ಹೇಳಿದ್ರಿ ಅವರು. ಸೊ ಲೋಕದ ಪಾಪವನ್ನ ನಿವಾರಣೆ ಮಾಡ್ತಾನ ನೋಡ್ರಿ. ಬರೀ ಕ್ರೈಸ್ತರದಲ್ಲ, ಯಾರೇ ಇರ್ಲಿರಿ ಆ ವ್ಯಕ್ತಿ, ಅವರ ಪಾಪ ನಿವಾರಣೆ ಮಾಡ್ತಾನ. ಇದಕ್ಕೆ ನಾವು ಒಂದು ತಪ್ಪಾಗಿ ಒಂದು ತಿಳ್ಕೊಬಾರ್ದ್ರಿ. ಏನಂತಂದ್ರೆ, ಒಬ್ರು ಪಾಸ್ಟರ್ ಹಿಂಗ ಅಂದ್ರಿ, ಪಾಸ್ಟರ್ ರೀ ಅವರು ನನ್ನ ಮುಂದೆ ಮಾತಾಡ್ಬೇಕಂದ್ರು ಏನಂತಂದ್ರೆ, ಯೇಸು ಲೋಕದ ಪಾಪವನ್ನ ನಿವಾರಣೆ ಮಾಡ್ತಾನ, ಮತ್ತು ನಾವ್ಯಾಕೆ ಅವನ ಕಡೆ ಬರಬೇಕು, ನಾವ್ಯಾಕೆ ರಕ್ಷಣೆ ಹೊಂದಬೇಕು? ಹಂಗೂ ಪಾಪ ನಿವಾರಣೆ ಮಾಡ್ತಾನವ, ನಾವು ಹೋದ್ರೇನ್ ಬಿಟ್ರೇನ್? ನೋಡ್ರಿ, ಇಂಥ ಎಲ್ಲ ತಪ್ಪಾಗಿ ಜನ ತಿಳ್ಕೊಂತಾರೆ. ಅದನ್ನು ನಾವು ಅನ್ಕೋಬಾರ್ದು ಪ್ರಿಯರೇ. ಯೇಸು ದೇವರು ಷರತ್ತು ಹಾಕಿ ನಮ್ಮ ರಕ್ಷಣೆ ಮಾಡ್ತಾನ್ರಿ. ನೆನ್ಪಿಟ್ಕೊಳ್ರಿ, ಷರತ್ತು ರಹಿತ ಅಲ್ಲ. ಸಿಕ್ಕವ್ರಿಗೆ ರಕ್ಷಣೆ ಸಿಗುವುದಿಲ್ರಿ. ನಾವು ಪಶ್ಚಾತ್ತಾಪ ಪಟ್ಟು ಕ್ರಿಸ್ತನ ಬಳಿಗೆ ಬರಬೇಕು, ಅಂಗೀಕರಿಸಬೇಕು ಆತನನ್ನ, ಅವಾಗ ರಕ್ಷಣೆ. ನಮ್ಮ ಕಂಡೀಷನ್ ರಹಿತವಾಗಿ ದೇವರು ಯಾವತ್ತೂ ನಮ್ಗೆ ರಕ್ಷಣೆ ಕೊಡೋದಿಲ್ರಿ. ಅವನ ಪ್ರೀತಿ ಅಪಾರ ನಿಜ, ಆದ್ರೂ ಒಂದು ಷರತ್ತಿಟ್ಟಾನ್ರಿ, ನೀನು ನನ್ನ ಮಗನ್ನ ನಂಬಬೇಕು, ಅವನ ಬಳಿಗೆ ಬರಬೇಕು, ನಿನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು, ಅವನಿಗೋಸ್ಕರ ಬದುಕಬೇಕು, ಅವಾಗ ನಿನಗೆ ರಕ್ಷಣೆ. ಹಾಗಾಗಿ ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಯೋಹಾನ ಅವನು ತನ್ನ ತಂದೆ, ಸ್ನಾನಿಕನಾದ ಯೋಹಾನ ಅವನ ತಂದೆ ಮಾಡ್ತಿರುವಂಥ ಕೆಲಸವನ್ನು ನೋಡಿ ಅವನು ತಿಳ್ಕೊಂಡಾರೆ. ಎರಡನೇದು, ಈ ಜಕರಿಯ ತನ್ನ ಮನೆಯಲ್ಲಿ ದಿವಸ ಬೈಬಲ್ ಓದ್ತಾ ಇದ್ದಾರೆ, ಧರ್ಮಶಾಸ್ತ್ರ ಓದ್ತಾ ಇದ್ದಾರೆ. ಓದಬೇಕಾದ್ರೆ ಬಹುಶಃ ಅವನಿಗೆ ಈ ಒಂದು ಯೆಶಾಯನ 53ನೇ ಅಧ್ಯಾಯ ಓದಿರ್ಬೇಕ್ರಿ. ಅವನಿಗೆ ಗೊತ್ತಿತ್ತು ರೀ, ಸ್ನಾನಿಕನಾದ ಯೋಹಾನನಿಗೆ, ಈ ಧರ್ಮಶಾಸ್ತ್ರದಲ್ಲಿ ಯೆಶಾಯನ ಬರೆದ 53ನೇ ಅಧ್ಯಾಯ, ಅದರಲ್ಲಿ ಕುರಿ ಮರಿಯ ಒಂದು ಪ್ರಸ್ತಾಪ ಐತ್ರಿ. ಮೂಕ ಕುರಿಯಂತೆ ವದ್ಯ ಸ್ಥಾನಕ್ಕೆ ಬರುವಂತ ಯೇಸು, ಆ ಒಂದು ದೇವರ ಕುಮಾರ, ಸೇವಕ ಅನ್ನೋದನ್ನ ನಾವು ಓದ್ತೀವ್ರಿ. ಅದಕ್ಕೆ ಇದು ಸ್ನಾನಿಕನಾದ ಯೋಹಾನನಿಗೆ ಗೊತ್ತಿತ್ತು, ಮೂಕ ಕುರಿಯಂತೆ ಬರ್ತಾನೆ.
ಅದನ್ನೊಂದು ಅವನ ತಲೆಯಾಗಿ ಬಂದಿರ್ಬೇಕ್ರಿ. ಅದಕ್ಕೆ ಏಸುಗ ದೇವರ ಕುರಿಮರಿ ಅಂತ ಹೇಳ್ತಾನೆ. ಮತ್ತು ಮೂರನೇದಾಗಿ ದೇವರ ಅವನು ತಿಳಿಸ್ಕೊಟ್ಟಾನ್ರಿ. ಪೇತ್ರನಿಗೆ ಯಾವ ರೀತಿ ದೇವರು ತಿಳಿಸ್ಕೊಟ್ಟ ಹಂಗ ಇವನಿಗೂ ಕೂಡ ದೇವರ ತಿಳಿಸ್ಕೊಟ್ಟಾನ್ರಿ. ಅವ ಯೇಸುನ ನೋಡಿದ ತಕ್ಷಣ ಅಗೋ ಲೋಕದ ಪಾಪವನ್ನು ನಿವಾರಣೆ ಮಾಡುವಂತ ಯಜ್ಞದ ಕುರಿ ಅಂತ ಹೇಳ್ತಾನ್ರಿ. ಕರ್ತನಲ್ಲಿ ಪ್ರಿಯರೇ, ಇನ್ನೊಂದು ಸಂಗತಿನಾಗ ನಾವು ಗಮನಿಸಬೇಕು. ಸ್ನಾನಿಕನಾದ ಯೋಹಾನ ಈ ಮಾತು ಹೇಳಿದಾಗ ಅಲ್ಲಿ ನಿಂತಂತ ಯಹೂದಿಗಳ ಮನಸ್ಸಿನಲ್ಲಿ ಏನು ಬಂದಿರಬಹುದು ವಿಚಾರ? ಯಹೂದಿಗಳು ಇದನ್ನು ಓದಿದಾಗ, ಇದನ್ನು ಕೇಳಿಸ್ಕೊಂಡಾಗ ಅವ್ರಿಗೇನು ವಿಚಾರ ಬಂದಿರಬಹುದು? ಇದು ಬಹಳ ಮುಖ್ಯ ರೀ. ಯಾಕಂದ್ರೆ ಯಹೂದಿಗಳು ಇದನ್ನ ಯಾವ ರೀತಿ ನೋಡ್ತಾರ ಅನ್ನೋದು ನಾನು ನೀನು ತಿಳ್ಕೋಬೇಕು. ಬರೀ ಕ್ರಿಶ್ಚಿಯನ್ರದ್ದು ಅಷ್ಟ ಅಲ್ರಿ, ಯಹೂದಿಗಳು ಏನ್ ತಿಳ್ಕೊಂಡ್ರು? ಬೇಸಿಕಲಿ ದೇವ್ರ ಅದನ್ನು ಬರೀತಾನ್ರಿ. ಯಹೂದಿಗಳಿಗೆ 5 ಸಂಗತಿಗಳು ಬಹುಶಃ ನೆನಪಾಗಿರ್ಬೇಕ್ರಿ. ಒಂದನೇದಾಗಿ ಯಹೂದಿಗಳಿಗೆ ಅಲ್ಲಿ ಸ್ನಾನಿಕನಾದ ಯೋಹಾನನ ಸುತ್ತಲ ಏನ್ ನಿಂತಿದ್ದರ್ರಿ, ಅವ್ರಿಗೆ ಶಾಕ್ ಆಗಿರ್ಬೇಕು, ಗಾಬರಿ ಆಗಿರ್ಬೇಕು. ಇಲ್ಲಿಯವನ ದೇವರ ಯಜ್ಞದ ಕುರಿ ಅಂತಾನ, ಪಾಪ ಮನುಷ್ಯಾಗ ಹಿಂಗೆ ಹೇಳತ್ತಾನ ನೋಡ್ರಿ. ಯಜ್ಞದ ಕುರಿ ಯಾವತ್ತೂ ಸಾಯಕ ಹುಟ್ಟಿದ್ರಿ, ಅದು ಯಜ್ಞದ ಕುರಿ. ಅದು ಯಾವತ್ತೂ ಬದುಕುವುದಿಲ್ಲ, ಅದನ್ನು ಯಜ್ಞವನ್ನು ಅರ್ಪಿಸಬೇಕು, ಸಾಯಕ ಹುಟ್ಟೈತ್ರಿ ಅದು. ಅಲ್ಲಿ ಇವ ಸ್ನಾನಿಕನಾದ ಯೋಹಾನ ಆ ಒಂದು ವ್ಯಕ್ತಿಗೆ ಅಂದ್ರೆ ಯೇಸುಗ ಯಜ್ಞದ ಕುರಿ ಅಂತ ಹೇಳಿದಾಗ ಜನರಿಗೆ ಶಾಕ್ ಆತ್ರಿ. ಅಲ್ಲಿ ಅವನ ಮನುಷ್ಯಾಗ ತೋರಿಸಿ ಯಜ್ಞದ ಕುರಿ ಅಂತ ಕರಿತಾನಲ್ಲ, ಆ ಮನುಷ್ಯನ ಕುರಿ ಅಂತ ಕರಿತಾನಲ್ಲ, ಇವ ಪಾಪ ಯೇಸು ಬಡಿಗ, ಅವಂಗೆ ಯಾಕೆ ಕರೆಯಾಕತ್ತಾನ ಹಿಂಗ ಅಂತ ಅವ್ರಿಗೆ ಶಾಕ್ ಆಗಿರ್ಬೇಕು. ಶಾಕ್ ಆಗಿ ಅವ್ರ ಮನಸ್ಸಿನಲ್ಲಿ ಏನು ಯೋಚನೆ ಬಂದಿರಬೇಕು ತಿಳ್ಕೊಳ್ಳೋಣ ಪ್ರಿಯರೇ. ಒಂದನೇದಾಗಿ ನೋಡ್ರಿ, ಅವ್ರ ಮನಸ್ಸಿನಲ್ಲಿ ಬಂದಂತ ಯೋಚನೆ ಏನಂದ್ರ, ಬೈಬಲ್ದಲ್ಲಿ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದ 21ನೇ ವಚನದಲ್ಲಿ ನಾವು ನೋಡ್ತೀವ್ರಿ, ಆದಾಮ ಹವಳರು ಪಾಪ ಮಾಡ್ತಾರ್ರಿ. ಯಾವ ಹಣ್ಣನ್ನ ತಿನ್ನಬೇಡ ಅಂತ ದೇವರು ಹೇಳಿದ್ದ ಅದನ್ನು ವಿರುದ್ಧವಾಗಿ ನಡೀತಾರೆ, ತಿಂತಾರೆ. ತಿಂದಾಗ ನೋಡ್ರಿ ಅವ್ರಿಗೆ ಗೊತ್ತಾಕೆ ತಾವು ಬೆತ್ತಲೆಯ ದೇವಿ ಅಂತೇಳಿ ಅವ್ರು ಗಿಡದ ಹಿಂದೆ ಹೋಗಿ ಅಡಿಕೊಂಡ್ಕೊಂಡು ನಿಂದಿರ್ತಾರೆ. ದೇವರು ಅವ್ರನ್ನ ಕರಿತಾನೆ, ಬರ್ರಿ ಎಲ್ಲದಿರಿ ನೀವು ಅಂತ. ಇಲ್ಲ ನಾವು ಬರುದಿಲ್ಲ, ನಾವು ಬೆತ್ತಲೆಯ ದೇವಿ ಅಂತ ಹೇಳಿದಾಗ ನೋಡ್ರಿ ದೇವರ ಒಂದು ಗುಣ ಗಮನಿಸ್ರಿ, ಎಷ್ಟು ಅದ್ಭುತ ರೀ. ನಮ್ಗೆ ಕಲ್ಪನೆ ಮಾಡೋಕ್ಕಾಗೋದಿಲ್ರಿ. ದೇವ್ರ ಜಗದಾಗ ನಾವ್ಯಾರ ಇದ್ರಂದ್ರೆ ಅಲ್ಲೇ ಅವ್ರನ್ನ ಸಾಯಿ ಹೊಡಿತಿದ್ವಿ ರೀ. ನಾ ತಿನ್ಬೇಡ ಅಂತಂದ್ರೂ ತಿಂದಿರಲ್ಲ ಅಂತ. ನೋಡ್ರಿ ದೇವ್ರ ಕರುಣೆ ನೋಡ್ರಿ, ಅವನು ಚರ್ಮದ ಹೊದಿಕೆನ ಅವ್ರಿಗೆ ಮಾಡಿಕೊಡ್ತಾನ್ರಿ ದೇವ್ರು ಸ್ವತಃ. ಗಾಡ್ ಬಿಕಮ್ಸ್ ಅ ಟೇಲರ್. ದೇವರು ಒಂದು ಟೇಲರ್ ಕೆಲಸ ಮಾಡಿ ಅವನು ಅವ್ರಿಗೆ ಆ ಒಂದು ಚರ್ಮದ ಹೊದಿಕೆಯನ್ನು ಕೊಡ್ತಾನೆ. ಕರ್ತನಲ್ಲಿ ಪ್ರಿಯರೇ, ಚರ್ಮದ ಹೊದಿಕೆ ಕೊಡಬೇಕಾದ್ರೆ ಅವ ಪ್ರಾಣಿಗಳನ್ನ ಸಾಯಿ ಹೊಡಿಬೇಕು ದೇವರು. ಯಜ್ಞ ಅಲ್ಲೇ ಅರ್ಪಣೆ ಆಗೈತೆ ನೋಡ್ರಿ. ನೋಡ್ರಿ ಮನುಷ್ಯ ಪಾಪ ಮಾಡಿ ಹಾಳಾಗಿ ಹೋಗಿದ್ದ, ಆದಾಮ ಹವಳರು ಹಾಳಾಗಿ ಹೋಗಿದ್ರು. ಆದರೆ ಅವರ ಒಂದು ಮರ್ಯಾದಿನ ಮುಚ್ಚಲಿಕ್ಕೆ ಅವನು ಚರ್ಮದ ಹೊದಿಕೆನ ದೇವರು ಹೊದಿಸ್ತಾನ್ರಿ. ಅದನ್ನು ಹೊದಿಸ್ಬೇಕಾದ್ರೆ, ಆ ಚರ್ಮವನ್ನು ತರಬೇಕಾದ್ರೆ ಅವನು 2 ಪ್ರಾಣಿಗಳನ್ನ ಸಾಯಿ ಹೊಡೆದಿರಬೇಕು ದೇವರು. ಯಜ್ಞ ಫಸ್ಟ್ ಅರ್ಪಣೆ ಆಗಿದ್ದು ಅಲ್ಲೇ ಆತ್ರಿ. ಆಮೇಲೆ 2ನೇದಾಗಿ ಯಹೂದಿಗಳ ಮನಸ್ಸಿನಲ್ಲಿ ಬಂದಂತ ಯೋಚನೆ ನಾವು ಪಾರಾಯಣ ವಾಕ್ಯದಲ್ಲಿ ಕೇಳಿದ್ವಿ. ಈಸಾಕನನ್ನು ಕರ್ಕೊಂಡು ಅಬ್ರಾಮ ಆ ಗುಡ್ಡ ಹತ್ತಾತನ್ರಿ. ಹೋಗ್ತಿರುವಾಗ ಈಸಾಕನ ಒಂದು ವಿಶೇಷವಾದಂಥ ಪ್ರಶ್ನೆ, ಅಪ್ಪ ನೀನು ಕಟ್ಟಿಗೆ ತಗೊಂಡು, ಬೆಂಕಿ ತಗೊಂಡು, ಚಾಕು ತಗೊಂಡು, ಎಲ್ಲ ತಗೊಂಡು, ಆದ್ರೆ ಯಜ್ಞಕ್ಕೆ ಅರ್ಪಿಸುವಂತ ಕುರಿ ಮರಿ ಎಲ್ಲೈತಿ? ಅದಕ್ಕೆ ಅಬ್ರಾಮ್ ಹೇಳ್ತಾನ, ಗಾಡ್ ವಿಲ್ ಪ್ರೊವೈಡ್, ದೇವರ ಕೊಡ್ತಾನ, ನೀ ಚಿಂತೆ ಮಾಡಬೇಡ. ನೋಡ್ರಿ ಇವತ್ತಿನ ದಿವಸ ನಾವು ಪಾಪ ಮಾಡಿ ನಾವು ಎಲ್ಲ ದಿಕ್ಕ ತಪ್ಪಿ ಹೋಗೇವ್ರಿ. ಆದ್ರೆ ಬಟ್ ಗಾಡ್ ವಿಲ್ ಪ್ರೊವೈಡ್. ದೇವರು ಒಂದು ದಾರಿನ ಸೃಷ್ಟಿ ಮಾಡಿದ್ದಾನ್ರಿ ನಿನಗೂ ನಮಗೂ. ಹಾಗಾಗಿ ಕರ್ತನಲ್ಲಿ ಪ್ರಿಯರೇ, ಇವತ್ತು ನಾವು ಬಹಳ ಒಂದು ಸಮಾಧಾನದ ಬದುಕು ನಾವು ಬದುಕಬಹುದು. ನೋಡ್ರಿ ಅಲ್ಲಿ ಅಬ್ರಾಮ್ ಹೇಳ್ತಾನ, ದೇವರು ಒದಗಿಸಿ ಕೊಡ್ತಾನಂತ. ಅದೇ ರೀತಿಯಾಗಿ ಪಾಪಿಗಳಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತಿರುವಾಗ ಕ್ರಿಸ್ತನು ಯಾವ ರೀತಿ ಆ ಕುರಿಮರಿನ ದೇವರು ಒದಗಿಸಿದ, ಕ್ರಿಸ್ತನನ್ನ ದೇವರು ನಮಗೋಸ್ಕರ ಒದಗಿಸಿದ್ದಾರೆ. 2ನೇದಾಗಿ ಅವ್ರ ಮನಸ್ಸಿನಲ್ಲದ ವಿಚಾರ ಬಂದಿರಬೇಕು. 3ನೇದಾಗಿ ಕರ್ತನಲ್ಲಿ ಪ್ರಿಯರೇ, ಈ ಪಸ್ಕ ಹಬ್ಬ ಯಹೂದಿಗಳು ಮಾಡ್ತಾರೆ ನೋಡ್ರಿ. ಅವರು ಇಂಗ್ಲಿಷ್ನಾಗ ಪಾಸ್ ಓವರ್ ಅಂತಾರೆ. ಈ ಪಸ್ಕ ಹಬ್ಬದ ಅರ್ಥ ಏನು ಅಂತಂದ್ರೆ, ಯಾಕೆ ಮಾಡ್ತಾರಂದ್ರೆ, ನೋಡ್ರಿ ದೇವರು 10 ಉಪದ್ರವಗಳನ್ನು ಕೊಟ್ಟ, ಪ್ಲೇಗ್ಸ್. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ. ಆ ಪ್ಲೇಗ್ಸ್ಗಳಲ್ಲಿ ಒಂದು ಪ್ಲೇಗ್ ಏನಿತ್ತಂದ್ರೆ, ದೇವರು ಹೇಳಿದ್ದಾರೆ ಇಸ್ರಾಯೇಲ್ರಿಗೆ, ನೀವು ನಿಮ್ಮ ಮನೆ ಬಾಗಿಲ ಮೇಲಷ್ಟು ಮತ್ತು ಸೈಡಿಗಷ್ಟು
ರಕ್ತ ಹಚ್ಚಬೇಕು. ಒಂದು ಯಾವುದು ಕುರಿ ಮರಿನ ನೀವು ಕಟ್ ಮಾಡಿ ಅದರದ್ದು ರಕ್ತ ಹಚ್ಚಬೇಕು. ನಾನು ರಾತ್ರಿ ಹೊತ್ತಿನಾಗ ನಾನು ಈ ಒಂದು ಕತ್ತಿ ತಗೊಂಡು ಹೋಗ್ತಿರ್ತೇನೆ. ಯಾವ ಮನೆಗೆ ರಕ್ತ ಇರ್ತೈತಿ ನಾನು ಅದನ್ನು ಬಿಡ್ತೇನೆ. ಯಾವ ಮನೆಗೆ ಇರುವುದಿಲ್ಲ ಅಲ್ಲಿ ಒಳಗೆ ಹೋಗಿ ಚೊಚ್ಚಲ ಮಗನನ್ನು ಸಾಯಿ ಹೊಡಿತೀನಿ ಅಂತ ದೇವರು ಹೇಳಿದ್ದಾರೆ. ನೋಡ್ರಿ, ಇಸ್ರಾಯೇಲ್ರು ಏನು ಮಾಡಿದಾರ್ರಿ, ಅವರು ರಕ್ತ ಹಚ್ಚಿದ್ರು. ರಕ್ತ ಹಚ್ಚೋದು ಭಾಳ ಇಂಟ್ರೆಸ್ಟಿಂಗ್ ಐತ್ರಿ. ದೇವ್ರು ಏನು ಹೇಳ್ದ, ಮ್ಯಾಲಷ್ಟು ಹಚ್ಚಬೇಕು, ಆಮೇಲೆ ಸೈಡಿಗೆ ಹಚ್ಚಬೇಕು ಅಂತ ಹೇಳಿದ್ದಾರೆ. ನೋಡ್ರಿ, ಮ್ಯಾಲೆ ಹಚ್ಚಬೇಕಾದ್ರೆ ರಕ್ತ ಸೋರ್ತೈತ್ರಿ ಅವ್ರ ಬಾಗಿಲ ಮೇಲೆ. ಅದು ರಕ್ತ ಹಿಂಗೆ ಸೋರಿರ್ಬೇಕ್ರಿ. ಇಲ್ಲೇ ಮತ್ತು ಇಲ್ಲೇ ಹಚ್ಚಬೇಕಾದ್ರೆ ಮತ್ತೆ ರಕ್ತ ಸೋರಿರ್ಬೇಕ್ರಿ. ಕ್ರೂಜೆಯ ಚಿತ್ರ ಕರ್ತನಲ್ಲಿ ಪ್ರಿಯರೇ, ಎಷ್ಟು ಅದ್ಭುತವಾಗಿ ದೇವ್ರು ಹೇಳ್ತಾನೆ ನೋಡ್ರಿ, ಮೇಲೆ ಮತ್ತು ಸೈಡಿಗೆ ಹಚ್ಬೇಕು ನೀವು ರಕ್ತನ. ನಾನು ಅದನ್ನು ನೋಡಿ ಮುಂದೆ ಹೋಗ್ತೀನಂತ. ಇವತ್ತು ಕರ್ತನಲ್ಲಿ ಪ್ರಿಯರೇ, ಆ ಕ್ರೂಜೆಯ ರಕ್ಷಣೆ, ಆ ಕ್ರೂಜೆಯ ರಕ್ತ ನಿನ್ನ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಅದು ರಕ್ಷಣೆ ತಂದಿದ್ರೆ ನಾವು ಸುರಕ್ಷಿತವಾಗಿ ಬದುಕ್ತೇವ್ರಿ, ಸುರಕ್ಷಿತವಾಗಿ ಸಾಯ್ತೇವ್ರಿ. ಇಲ್ಲವಾದರೆ ನಮ್ಮ ಗತಿ ಅಧೋಗತಿ ಅನ್ನುವಂಥ ಮಾತು ನಾವಿಲ್ಲಿ ನೋಡ್ತೇವೆ. ಬಹುಶಃ ಅದು ಏನು ಪಸ್ಕ ಹಬ್ಬದ ಸಮಯದಲ್ಲಿ ಅವರು ರಕ್ತ ಹಚ್ಚಿದ್ರು ಅದನ್ನು ಅವ್ರಿಗೆ ಯಹೂದಿಗಳಿಗೆ ನೆನಪಾಗಿರ್ಬೋದ್ರಿ. ಇನ್ನೊಂದು ಕರ್ತನಲ್ಲಿ ಪ್ರಿಯರು, ಯಹೂದಿಗಳಿಗೆ ನಾನು ಆಗಲೇ ನೋಡಿದ ಹಾಗೆ 53ನೇ ಅಧ್ಯಾಯ, ಯೆಶಾಯನ ಗ್ರಂಥ 53ನೇ ಅಧ್ಯಾಯದಲ್ಲಿ ಯಜ್ಞಕ್ಕೆ ಒಯ್ದಂಥ ಕುರಿಮರಿ, ಮೂಕ ಕುರಿಮರಿಯ ಚಿತ್ರ ಅವ್ರಿಗೆ ಬಂದಿರ್ಬೋದ್ರಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿನಿತ್ಯ ದೇವಾಲಯದಲ್ಲಿ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಅವರು ಕುರಿಗಳನ್ನು ಯಜ್ಞ ಅರ್ಪಿಸ್ತಾ ಇದ್ರು. ಇದೆಲ್ಲ ಅವ್ರ ತಲೆಯಾಗಿ ಬಂದಿರಬೇಕ್ರಿ. ಇದನ್ನಷ್ಟು ಯೋಚನೆ ಮಾಡಿರ್ಬೇಕ್ರಿ. ಇವತ್ತು ನಾನು ನೀವು ಯಜ್ಞದ ಕುರಿ ಅಂತ ಓದಿದಾಗ ಇವನ್ನೆಲ್ಲ ನೆನಪು ಮಾಡ್ಕೋಬೇಕಾಗಿದೆ. ಮೂರನೇದಾಗಿ ಕರ್ತನಲ್ಲಿ ಪ್ರಿಯರೇ, ಯೇಸು ಯಜ್ಞದ ಕುರಿಯಾಗಿ ಹೇಗೆ ಕಾಣಿಸಿಕೊಂಡ? ಹೌ ವಾಸ್ ಜೀಸಸ್ ಆಸ್ ಅ ಲ್ಯಾಮ್? ಅವನು ದೇವರ ಕುರಿಮರಿಯಾಗಿ ಹೇಗೆ ಕಾಣಿಸಿಕೊಂಡ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡೋಣ. ಕರ್ತನಲ್ಲಿ ಪ್ರಿಯರೇ, ಯೇಸುವಿನ ಕೆಲಸ ಏನಂತಂದ್ರೆ ಲೋಕದ ಪಾಪವನ್ನ ನಿವಾರಣೆ ಮಾಡೋದು. ಇದು ಆತನ ಕೆಲಸ ರೀ. ಇದನ್ನು ಬಿಟ್ಟು ಹೊರತು ಬೇರೆ ಯಾವ ಕೆಲಸಕ್ಕೂ ಮಾಡಲಿಲ್ಲ. ಅವನು ಈ ದೇವ್ರ ಪ್ರೀತಿನ ತೋರಿಸ್ತೀನಿ, ನೋಡೋಣ ಸಾಯ್ತೋಕೆ ನಿನ್ಸಲಾಗಿ ಅಂತ ದೇವ್ರು ಎಷ್ಟು ಪ್ರೀತಿ ಸ್ವರೂಪಿ ಅಂತ ತೋರಿಸ್ಬೇಕಾಗಿರಲಿಲ್ಲ. ಬೇಸಿಕಲಿ ಕ್ರಿಸ್ತನ ಕೆಲಸ ಪಾಪ ನಿವಾರಣೆ. ಸ್ನಾನಿಕನಾದ ಯೋಹಾನ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಆ ಯೇಸುವಿನ ಕೆಲಸ ಈ ಒಂದು ಪಾಪ ರಹಿತವಾದಂಥ ಬದುಕು ನಮಗೆ ಕೊಡಲಿಕ್ಕೆ, ನಮ್ಮ ಜೀವಿತದಲ್ಲಿ ರಕ್ಷಣೆಯನ್ನು ತರಲಿಕ್ಕೆ, ಮತ್ತು ಬರೀ ನಮಗಷ್ಟ ಅಲ್ಲ, ಲೋಕದ ಯಾವುದೇ ವ್ಯಕ್ತಿ ಇರಲಿ, ಅವನು ಪಾಕಿಸ್ತಾನದವ ಇರಲಿ, ಚೈನಾದವ ಇರಲಿ, ಅಮೇರಿಕಾ ಇರಲಿ, ಬೇಕಾದಿರಲಿ, ಅವನು ಅಕಸ್ಮಾತ್ ಇವತ್ತು ಕ್ರಿಸ್ತನ ಹೆಸರು ಹೇಳೋದಾದ್ರೆ ಅವನಿಗೆ ರಕ್ಷಣೆ ಐತಿ. ಇದು ದೇವರ ವಾಗ್ದಾನ, ದೇವರ ಒಂದು ಆಶ್ವಾಸನೆ ಅನ್ನುವಂಥ ಸಂಗತಿ ನಾವಿಲ್ಲಿ ನೋಡ್ತೀವಿ ಪ್ರಿಯರೇ. ಹಾಗಾಗಿ ಲೋಕದ ಪಾಪ ದಯವಿಟ್ಟು ನೆನ್ಪಿಡಿ ಮತ್ತೊಮ್ಮೆ. ಆ ಪಾಪ ಏಕವಚನ ಏನಂತಂದಾಗ ನಮ್ಮೆಲ್ಲರ ಪಾಪ. ನಾವು ಯಾರೇ ಇರ್ಬೋದ್ರಿ, ಇವತ್ತು ನಾವು ಯಾವುದೇ ಧರ್ಮದವ್ರು ಇರ್ಬೋದು, ಭಾಷೆಯವ್ರು ಇರ್ಬೋದು, ಯಾವುದೇ ದೇಶದವ್ರು ಇರ್ಬೋದು, ಪಾಪ ಒಂದೇ ಸಿಂಗ್ಯುಲರ್. ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ಅದು ಒಂದು ಪರಿಹಾರದ ಒಂದು ಸಂಕೇತವಾಗಿದೆ. ಪರಿಹಾರ ಆಗಬೇಕಾದ್ರೆ ಕ್ರಿಸ್ತನ ಬಳಿಗೆ ನಾನು ನೀನು ಬರಬೇಕಾಗಿದೆ ಅನ್ನುವಂಥ ಸಂಗತಿ. ಆದರೆ ಇನ್ನೊಂದು ಸಂಗತಿ ನೆನ್ಪಿಟ್ರಿ ಪ್ರಿಯರೇ, ಯೇಸು ಸ್ವಾಮಿಗೂ ಮತ್ತು ಸಾಮಾನ್ಯ ಕುರಿಮರಿಗಳಿಗೂ ವ್ಯತ್ಯಾಸ ನೋಡ್ರಿ. ಅವೆರಡೂ ಒಂದಲ್ರಿ. ಯೇಸು ಕುರಿಮರಿ ಆಗಿದ್ದ ನಿಜ, ಆದ್ರೆ ಅವೆರಡೂ ಒಂದಲ್ಲ, ವ್ಯತ್ಯಾಸ ಭಾಳ ಐತ್ರಿ. ಒಂದನೇದಾಗಿ ನೋಡ್ರಿ, ಈ ಯಹೂದಿಗಳು ಏನು ಕುರಿಮರಿನ ಹಳೆ ಒಡಂಬಡಿಕೆಯಲ್ಲಿ ಯಜ್ಞ ಅರ್ಪಿಸ್ತಾ ಇದ್ರು. ಯಾಕೆ ಅರ್ಪಿಸ್ತಾ ಇದ್ರಿ? ಪಾಪ ಕ್ಷಮಾಪಣೆಗಾಗಿ ಅಷ್ಟರಿ, ಮತ್ತೆ ಬೇರೆ ಕೆಲಸ ಇಲ್ಲ. ಅವರು ತಮ್ಮ ಪಾಪಗಳನ್ನು ಕುರಿ ಮೇಲೆ ಹಾಕಿದ್ರು, ಕುರಿಮರಿ ಮೇಲೆ ಅದನ್ನು ಯಜ್ಞ ಅರ್ಪಿಸ್ತಾ ಇದ್ರು, ದೇವರು ಸ್ವೀಕಾರ ಮಾಡ್ತಿದ್ದ. ಆದ್ರೆ ಯೇಸು ವ್ಯತ್ಯಾಸ ಐತ್ರಿ. ಯೇಸು ದೇವರ ಕುರಿಮರಿಯಾಗಿ ಪಾಪದಿಂದ ಬಿಡುಗಡೆ ಕೊಡ್ತಾನ್ರಿ. ಪಾಪ ಕ್ಷಮಾಪಣೆ, ಪಾಪ ಬಿಡುಗಡೆ ಬಹಳ ವ್ಯತ್ಯಾಸ ಐತ್ರಿ. ಯೇಸು ದೇವರ ಕುರಿಮರಿಯಾಗಿ ನಮಗೆ ಬರೀ ಕ್ಷಮಾಪಣೆ ಅಷ್ಟಲ್ರಿ, ಪಾಪದಿಂದ ಬಿಡುಗಡೆ, ರಿಡೆಂಪ್ಷನ್ ಫ್ರಮ್ ಸಿನ್, ಇದನ್ನ ಕೊಡ್ತಾನ್ರಿ. ಇದು ಸಾಮಾನ್ಯ ಕುರಿಮರಿಗಳು ಕೊಡೋದಿಲ್ರಿ. ಯಹೂದಿಗಳು ಎಷ್ಟೇ ಕುರಿಮರಿಗಳನ್ನು ಕೊಟ್ಟರು ಅವು ಮಾಡ್ತಿದ್ದಿಲ್ರಿ. ಯೇಸುನ ವಿಶೇಷತೆ ಏನಂತಂದ್ರೆ ಇಡೀ ಲೋಕದ ಪಾಪದಿಂದ ಬಿಡುಗಡೆ ಕೊಡುವಂಥ ಶಕ್ತಿ ಆತನಲ್ಲಿತ್ತು ಅನ್ನುವಂಥ ಸಂಗತಿ ನಾವು ನೋಡ್ತೀವಿ ಪ್ರಿಯರೇ. ಎರಡನೇದಾಗಿ ನೋಡ್ರಿ, ಯೇಸು ತಾನು ಬೇಕು ಅಂತಲೇ ಶಿಲುಬೆನ ಏರ್ತಾನ್ರಿ. ಕುರಿಮರಿಗಳು ಹಂಗಲ್ರಿ. ಅಕಸ್ಮಾತ್ ಕುರಿಮರಿಗಳಿಗೆ ಮಾತಾಡಕ್ ಬಂದಿದ್ರೆ
ಏನಪ್ಪಾ ಕುರಿ ಮರಿ ನಿನಗೆ ನಾವು ಕಟ್ ಮಾಡೋಣ ನಿನ್ನ ಕೊತ್ತಿಗೆ ಅಂತಂದ್ರೆ ಬೇಡ ಅಂತಿತ್ತು, ಅಂತಿತ್ತು. ಯಾಕಂತಂದ್ರೆ ಕುರಿ ಮರಿಗೆ ಇಷ್ಟ ಇಲ್ರಿ ಸಾಯೋದು. ಆದ್ರೆ ಯೇಸು ಈ ವ್ಯತ್ಯಾಸ ನೋಡ್ರಿ, ಅಲ್ಲಿ ತಾನು ಬೇಕು ಅಂತಲೇ ಹೊಕ್ಕಾನ್ರಿ. ದಿಸ್ ಈಸ್ ಗ್ರೇಟ್ ಲವ್. ಇದು ಆತನ ಪ್ರೀತಿ ರೀ. ಕುರಿಮರಿಯಾಗಿ ಮನಸ್ಸಿಲ್ದ ಹೋಗ್ಲಿಲ್ರಿ ಶಿಲುಬೆಗೆ, ಬೇಕು ಅಂತಲೇ. ಆಮೇಲೆ ಬಹಳ ಖುಷಿಯಿಂದ ಹೇಳ್ತಾನ, ಯಾವಾಗ ನಾನು ಎತ್ತಲ್ಪಡ್ತೇನೆ ಆವಾಗ ಜನರನ್ನ ನನ್ನ ಕಡೆ ಎಳ್ಕೊಂತೀನಿ ಅಂತ ಹೇಳ್ತಾನ್ರಿ. ಈ ಭೂಮಿಯಿಂದ ಯಾವಾಗ ನಾನು ಎತ್ತಲ್ಪಡ್ತೇನೆ, ಯಾವಾಗ್ರಿ ಎತ್ತಲ್ಪಟ್ಟ ಯೇಸು? ಶಿಲುಬೆ ಮೇಲೆ. ಯಾವಾಗ ಎತ್ತಲ್ಪಡ್ತೀನಿ ಆವಾಗ ಇಡೀ ಜಗತ್ತಿನ ಜನರನ್ನ ನನ್ನ ಕಡೆ ಸೇರಿಸ್ಕೊಂತೀನಿ ಅಂತ ಹೇಳ್ತಾನ್ರಿ. ನೋಡ್ರಿ, ಬಹಳ ಖುಷಿಯಿಂದ ಹೇಳ್ತಾನ ಅನ್ನುವಂಥ ಸಂಗತಿ ನಾವು ನೋಡ್ತೀವಿ. ಆಮೇಲೆ ಇದು ದೇವರ ಯೋಜನೆ ಆಗಿತ್ರಿ. ನೀವು ಯೇಸುವಿನ ಮರಣ ದುರಂತ ಅಂತ ಅನ್ಕೋಬೇಡ್ರಿ, ಏನೋ ಆಕ್ಸಿಡೆಂಟ್ ಅಂತ ಅನ್ಕೋಬೇಡ್ರಿ, ಟ್ರ್ಯಾಜಿಡಿ ಅಲ್ಲ ಅದು ಇಟ್ ಈಸ್ ಪ್ಲ್ಯಾನ್ಡ್ ಬೈ ಗಾಡ್. ದೇವರ ಅದನ್ನ ಪ್ಲ್ಯಾನ್ ಮಾಡ್ಯಾನ್ರಿ. ಹಿಂಗ ಆಗಬೇಕು, ಇದಾಗಬೇಕು, ಅದಾಗಬೇಕು, ಇದಷ್ಟು ಪ್ಲ್ಯಾನ್ ಮಾಡ್ಯಾನ್ರಿ. ಅದಕ್ಕೆ ಯೇಸು ಹೇಳ್ತಾನ, ನನ್ನ ಸಲುವಾಗಿ ಅಳಬೇಡ್ರಿ, ನಿಮ್ಮ ಮಕ್ಕಳ ಸಲುವಾಗಿ ಅಳ್ರಿ, ನಿಮ್ಮ ಕಣ್ಣೀರನ್ನು ನಿಮ್ಮ ಮಕ್ಕಳ ಸಲುವಾಗಿ ಇಟ್ಕೋರಿ, ನನ್ನ ಸಲುವಾಗಿ ಬೇಡ. ಯಾಕಂದ್ರೆ ನಾನು ದೇವ್ರ ಚಿತ್ತ ನೆರವೇರಿಸಾಗ್ತೇನೆ ಅಷ್ಟ. ನಾನು ಏನೂ ದುಃಖದಿಂದ ನಾನು ಹೊಂಟಿಲ್ಲ, ಖುಷಿಯಿಂದ ಹೊಂಟೇನಿ. ನನ್ನನ್ನು ನಂಬುವಂಥವ್ರನ್ನ ನೆನಪು ಮಾಡಿಕೊಂಡು ಭಾಳ ಸಂತೋಷದಿಂದ ಹೊಂಟೇನೆ ನಾನು. ನನ್ನ ಸಲುವಾಗಿ ಅಳ್ಳೇಬೇಡ್ರಿ ನೀವು ಅನ್ನುವಂಥ ಮಾತನ್ನು ಹೇಳ್ತಾನೆ. ಹಾಗಾಗಿ ಯೇಸು ದೇವರು ಪ್ಲ್ಯಾನ್ ಮಾಡಿದ್ದಾರೆ ಯೇಸುನ ಆ ಶಿಲುಬೆಗೆ ಒಯ್ಲಿಕ್ಕೆ. ಆಮೇಲೆ ಇನ್ನೊಂದು ವ್ಯತ್ಯಾಸ ನೋಡ್ರಿ, ಪ್ರತಿ ಸಲ ಯಹೂದಿಗಳು ತಾವು ಪಾಪ ಮಾಡಿದಾಗ ಕುರಿಮರಿನ ಯಜ್ಞ ಅರ್ಪಿಸ್ತಾ ಇದ್ರು. ಯೇಸುದ ಹಂಗಲ್ರಿ. ಯೇಸು 10 ಸಲ ಶಿಲುಬೆಗೆ ಇರೋದಿಲ್ರಿ, 1 ಸಲ ಇರ್ತಾನ್ರಿ. ಓನ್ಲಿ ಒನ್ಸ್ ಫಾರ್ ಆಲ್ ಇಟ್ ಇಸ್ ಸಾಲ್ವ್ಡ್. ನೋಡ್ರಿ, ಆ ಒಂದು ನಮ್ಮ ಸಮಸ್ಯೆ ಬಗ್ಗೆ ಹರಿದು ಬಿಡ್ತು. ಹಿ ಟೇಕ್ಸ್ ಅವೇ ದ ಸಿನ್ ಆಫ್ ದ ವರ್ಲ್ಡ್. ಇಂಗ್ಲಿಷ್ನಾಗ ಹೇಳ್ತಾನ್ರಿ, ಹಿ ಇಸ್ ದ ಲ್ಯಾಂಬ್ ಆಫ್ ಗಾಡ್ ಹೂ ಟೇಕ್ಸ್ ಅವೇ ದ ಸಿನ್ ಆಫ್ ದ ವರ್ಲ್ಡ್. ಲೋಕ ಪಾಪವನ್ನ ನಿವಾರಣೆ ಮಾಡ್ತಾನ ಅನ್ನುವಂಥ ಮಾತನ್ನ ನಾವಲ್ಲಿ ನೋಡ್ತೀವಿ ಪ್ರಿಯರೇ. ಹಾಗಾಗಿ ಯೇಸು ಪದೇ ಪದೇ ಸಾಯ್ಬೇಕಾಗಿಲ್ರಿ. ಗುಡ್ ಫ್ರೈಡೆ ದಿವಸ ಕೆಲವು ಮಂದಿ ಏನು ಮಾಡ್ತಾರೆ, ಶಿಲುಬೆಗೆ ಏರ್ತಾರೆ. ನಾವು ಏರ್ತೀವಿ, ಯೇಸು ನಮ್ಮ ಸಲ ಮಾಡೋಣ, ಅವನ ಸಲ ನಾವು ಮಾಡ್ತೀವಿ. ಏನು ಫಾಯ್ದೆ ಇಲ್ರಿ, ಏನು ಪ್ರಯೋಜನ ಇಲ್ರಿ. ದೇವ್ರಿಗೆ ದುಃಖ ಆಕೇತ ಹಂಗೆ ನೋಡಿದ್ರೆ. ಇವರು ಏನು ತಮಾಷೆ ಮಾಡ್ತಾರೆ ಏನಂತಾನ್ರಿ ದೇವ್ರು. ಯಾಕಂದ್ರೆ ಯೇಸು ಮಾಡಿ ಮುಗಿಸ್ಬಿಟ್ಟಾನ್ರಿ, ಅದು ಇನ್ನೆನ್ನೂ ರಿಪೀಟ್ ಆಗೋದಿಲ್ರಿ. ಒಮ್ಮೆ ಆತನು ಏರಿ ಜನರಿಗೆ ಕ್ಷಮಾಪಣೆ ತಂದು ಕೊಟ್ಬಿಟ್ಟಾನ್ರಿ, ಬಿಡುಗಡೆ ತಂದು ಕೊಟ್ಬಿಟ್ಟಾನ. ಇದನ್ನ ನಾವು ನೆನ್ಪಿಡಬೇಕು. ಸಾಮಾನ್ಯ ಕುರಿಮರಿಗಳಿಂದ ಇದು ಸಾಧ್ಯವಿಲ್ಲ. ಮತ್ತು ಕೊನೆಯದಾಗಿ ಮುಖ್ಯವಾಗಿ ಯೇಸು ಆ ಶಿಲುಬೆನ ನಾನು ಏರಬೇಕಾಗಿತ್ತು, ನೀನು ಏರಬೇಕಾಗಿತ್ತು. ನಾವು ಮಾಡಬಾರದು ಪಾಪ ಮಾಡೇವ್ರಿ, ನಮ್ಮ ಜೀವನದಾಗ ಮಾಡಬಾರದು ಕೆಲಸಗಳನ್ನು ಮಾಡೇವ್ರಿ, ಅನೇಕ ತಪ್ಪುಗಳನ್ನು ಮಾಡೇವ್ರಿ. ಇವತ್ತು ನಮಗೆ ಆ ಶಿಕ್ಷೆ ಆಗಬೇಕಾಗಿತ್ತು. ನನ್ನ ಸ್ಥಾನದಲ್ಲಿ, ನಿನ್ನ ಸ್ಥಾನದಲ್ಲಿ ಯೇಸು ಆ ಶಿಲುಬೆ ಮೇಲೆ ತೂಗಾಡ್ತಾನ್ರಿ. ಹಾಗಾದ್ರೆ ಕರ್ತನಲ್ಲಿ ಪ್ರಿಯರೇ, ಯೇಸುವನ್ನ ನೋಡ್ಬೇಕಾದ್ರೆ ನೀವು ಬರೀ ಅಯ್ಯೋ ಪಾಪ ರಕ್ಷಕ ನನ್ನ ಸಲುವಾಗಿ ಸಹಾಯಕತನ ದೇವರ ಪ್ರೀತಿ ಇವುಗಳನ್ನ ನೆನಪು ಮಾಡ್ಕೊಳ್ಳೋಕ್ಕಿಂತ ಮೊದಲು ನನ್ನ ಪಾಪ ಅಲ್ಲಿದೆ ಅಂತ ನೆನಪು ಮಾಡ್ಕೊಳ್ರಿ. ನೋಡ್ರಿ, ಆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ, ಯಾವಾಗ ಸರ್ಪಗಳು ಕಡ್ಯಾಕತ್ತಿದ್ವು ಯಹೂದಿಗಳಿಗೆ, ದೇವ್ರೇನು ಹೇಳ್ತಾನ, ಸರ್ಪನ ಮಾಡಂತಾನ್ರಿ. ಬಹುಶಃ ನಾಡ್ದಂಗೆ ನೀವು ಓದ್ತೀರಿ, ಸರ್ಪನ ಮಾಡಂತಾನ್ರಿ. ನೋಡ್ರಿ, ಸರ್ಪದಿಂದ ಬಿಡುಗಡೆ ಪಡ್ಯಾಕ ಸರ್ಪನ ಮಾಡಂತಾನ. ಇಲ್ಲಿ ಶಿಲುಬೆ ಎದಕ್ಕಂತಂದ್ರೆ ನಮ್ಮ ಪಾಪವನ್ನು ತೋರಿಸ್ತೈತ್ರಿ. ಫಸ್ಟ್ ದೇವ್ರ ಪ್ರೀತಿ ಅದೆಲ್ಲ ಆಮೇಲ್ರಿ. ನಾವು ಶಿಲುಬೆನ ನೋಡ್ಬೇಕಾದ್ರೆ ಫಸ್ಟ್ ಅಯ್ಯೋ ನಾನು ಪಾಪಿ ಆಗಿದ್ದೇನೆ, ನನ್ನ ಪಾಪಕ್ಕೋಸ್ಕರ ಈತನು ಸಾಯ್ತಾ ಇದ್ದಾನೆ ಅನ್ನುವಂಥದ್ದು ನಾನು ನೀನು ಫಸ್ಟ್ ತಿಳ್ಕೊಬೇಕಾಗಿದ್ದೀರಿ ಶಿಲುಬೆ ನೋಡಿದಾಗೊಮ್ಮೆ. ಹಾಗಾಗಿ ನನ್ನ ಸ್ಥಾನದಲ್ಲಿ ಯೇಸು ಸಾಯ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಕೊನೆಯದಾಗಿ ಯಾವತ್ತೋ ಒಂದು ಸ್ನಾನಿಕನಾದ ಯೋಹಾನ ಏನೋ ಹೇಳಿದ, ಅದು ತೊಗೊಂಡು ನಾವೇನು ಮಾಡ್ಬೇಕಾಗೈತ್ರಿ? ನನ್ನ ಜೀವನಕ್ಕೂ ನಿಮ್ಮ ಜೀವನಕ್ಕೂ ಏನಿದು ಸಂಬಂಧ ಐತಿ ಪ್ರಿಯರೇ? ಸ್ನಾನಿಕನಾದ ಯೋಹಾನ ಹೇಳುವಂತ ಮಾತು ನೋಡ್ರಿ, ಅಗೋ ಇದರಿ ಸೀಕ್ರೆಟ್. ಇಂಗ್ಲಿಷ್ನ್ಯಾಗ ಬಿಹೋಲ್ಡ್ ಅಂದ್ರೇನ್ರಿ? ನೋಡು. ಯೇಸುನ ನೋಡು ಅಂತ ಹೇಳ್ತಾನ್ರಿ. ಅಗೋ ಅಂತಾನ. ಅಗೋ ಅಂತಂದ್ರೆ ನೋಡು ಅಂತ. ಕರ್ತನಲ್ಲಿ ಪ್ರಿಯರೇ, ಬರೀ ಯೇಸುವಿನ ಬಗ್ಗೆ ಓದಿದ್ರೆ ಸಾಲದು, ಕೇಳಿಸ್ಕೊಂಡ್ರ ಸಾಲದು. ನಾನು ನೀನು ಯೇಸುನ ನೋಡಬೇಕಾಗಿದ್ದೀರಿ. ಯಾಕಂದ್ರೆ ಸ್ನಾಯಕನಾದ ಯೋಹಾನ ಹೇಳ್ತಾನ ಅಗೋ ಅಂತಾನ್ರಿ.
ನೀವು ಯಾವಾಗ ಕ್ರಿಸ್ತನನ್ನು ನೋಡ್ತೀರಿ ಅವಾಗ ನಿಮ್ಮ ಜೀವನದಲ್ಲಿ ಈ ಒಂದು ರಕ್ಷಣೆ ಬರ್ತದೆ, ಅವಾಗ ನಿಮ್ಮ ಜೀವನದಲ್ಲಿ ಆಶೀರ್ವಾದ ಹರಿದು ಬರ್ತದೆ ಅನ್ನುವಂಥ ಸಂಗತಿ. ಹಾಗಾಗಿ ಕರ್ತನಲ್ಲಿ ಪ್ರಿಯರೇ, ಆ ರಕ್ತವನ್ನು ಸುರಿಸ್ಕೊಂಡು ತೂಗಾಡ್ತಾ ಇದ್ದಾನ್ರಿ, ಉಸಿರಾಡ್ಸಾಕ ಕಷ್ಟ ಪಡ್ತಾನ್ರಿ ಯೇಸು. ನೋಡ್ರಿ ಈ ಶಿಲುಬೆ ಹೆಂಗ ಭಯಂಕರ ಐತಂದ್ರ ಅದು ನಿಂದ್ರಕ್ ಆಗೋದಿಲ್ರಿ, ಬರೀ ಮಳಿ ಮೇಲೆ ನಿಲ್ಬೇಕ್ರಿ, ಕಾಲು ಸೋತು ಬಿಡ್ತಾವ್ರಿ. ಅವಾಗ ನೀವು ಕೆಳಗೆ ಇಳಿದು ಬಿಡ್ತೀರಿ. ಕೆಳಗೆ ಇಳಿದಾಗ ಮತ್ತೆ ನೀವು ಉಸಿರು ತಗೊಳಕ ಮೇಲೆ ಬರಬೇಕು. ಬೆನ್ನೆಲ್ಲ ಹರಿದೋಕ್ಕೈತ್ರಿ, ಯಾಕಂದ್ರೆ ಹಿಂದೆ ಕಟಿ ಅದಾವ್ರಿ, ಸಿಗುರು ಐತ್ರಿ, ಬೆನ್ನಿಗೆಲ್ಲ ನಡ್ತೈತ್ರಿ. ಅದು ಬೆನ್ನೆಲ್ಲ ಹರಿದು ಹೋಗೈತ್ರಿ. ಯೇಸುಂದು ಕೊರಡಿಯಿಂದ ಹೊಡೆದಾರ್ರಿ, ಚರ್ಮ ಜ್ಯೋತಿ ಆಡಾಕತ್ತೈತ್ರಿ. ಅಂಥದ್ರಾಗ ಕೆಳಗೆ ಹೋಗ್ಬೇಕು, ಮೇಲೆ ಬರಬೇಕು ಉಸಿರಾಡ್ಸಾಕ. ಕೆಳಗೆ ಹೋಗ್ಬಿಟ್ರೆ ಉಸಿರು ಬರೋದಿಲ್ರಿ, ಉಸಿರಾಡಿಸ್ಬೇಕಾದ್ರೆ ಮತ್ತೆ ಮೇಲೆ ಬರಬೇಕು. ಆ ಕಾಲಿನಾಗ ಏನು ಮಳಿ ಬಡ್ದಾರ್ರಿ, ನೋವು ಅದರಲ್ಲಿ ಹೇಳ್ಬೇಕು. ಎಂಥ ಒಂದು ವೇದನೆ. ನೀನು ಮಾಡಬೇಕಾಗಿತ್ತು ಅದು. ನಮ್ಮ ಬೆನ್ನೆಲ್ಲ ಹರಿದು ಹೋಗಬೇಕಾಗಿತ್ತು, ಸಿಗುರು ನಮಗೆ ನಡಬೇಕಾಗಿತ್ತು, ನಾವು ರಕ್ತ ಸುರಿಸ್ಬೇಕಾಗಿತ್ತು, ಉಸಿರಾಡ ಸಲುವಾಗಿ ನಾವು ಕಷ್ಟಪಡಬೇಕಾಗಿತ್ತು. ಆತನು ಮಾಡ್ತಾನ್ರಿ ಅದನ್ನ. ಇವತ್ತು ನಮ್ಮ ಪಾಪವನ್ನ ನಾವು ಆತನಲ್ಲಿ ಕಾಣಬೇಕಾಗಿದೆ. ಈ ರಕ್ತಮಯವಾದಂಥ ಕ್ರಿಸ್ತನನ್ನ ಸ್ವಲ್ಪ ಒಂದು ಕ್ಷಣ ಗಮನಿಸ್ರಿ ಕರ್ತನಲ್ಲಿ ಪ್ರಿಯರಿ. ಒಂದು ವಚನ ನಿಮ್ಮ ಗಮನಕ್ಕೆ ತರ್ತೇನ್ರಿ. 1 ಪೇತ್ರ 1ನೇ ಅಧ್ಯಾಯ 18-19 ವಚನಗಳು. 1 ಪೇತ್ರ 1ನೇ ಅಧ್ಯಾಯ 18-19 ವಚನಗಳು. ಅಲ್ಲಿ ಪೇತ್ರ ಹೇಳ್ತಾನ್ರಿ, ಬೆಳ್ಳಿ ಬಂಗಾರದಿಂದ ನೀವು ನಿಮ್ಮ ರಕ್ಷಣೆ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವೇನು ಕೊಟ್ಟರೂ ಆಗೋದಿಲ್ಲ, ನೀವು ಏನು ಮಾಡಿದ್ರೂ ಆಗೋದಿಲ್ಲ. ಯು ಹ್ಯಾವ್ ಟು ಸಿ, ಕ್ರಿಸ್ತನ ರಕ್ತದಿಂದ ಮಾತ್ರ ನೀವು ಶುದ್ಧಿ ಹೊಂದ್ತೀರಿ, ಇಲ್ಲಾಂದ್ರೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಇನ್ನೊಂದು ವಚನ ನಾನು ನಿಮ್ಮ ಗಮನಕ್ಕೆ ತರ್ತೇನೆ ಪ್ರಿಯರೇ. ವಿಮೋಚನ ಕಾಂಡ 12ನೇ ಅಧ್ಯಾಯ 13ನೇ ವಚನ. ವಿಮೋಚನ ಕಾಂಡ 12ನೇ ಅಧ್ಯಾಯ 13ನೇ ವಚನ. ಅಲ್ಲಿ ದೇವರು ಹೇಳ್ತಾನ, ನಿಮ್ಮ ಬಾಗಿಲುಗಳ ಮೇಲೆ ನಾನು ರಕ್ತವನ್ನ ನೋಡಿದಾಗ, ವೆನ್ ಐ ಸಿ ದ ಬ್ಲಡ್ ಆನ್ ಯೋರ್ ಡೋರ್ಸ್, ನಾನು ನಿಮಗೆ ಆರಾಮಾಗಿರಾಕ ಬಿಟ್ಟು ಮುಂದೆ ಹೋಗ್ತೀನಿ. ನೋಡಬೇಕಾಗಿದೆ. ಇವತ್ತು ನಾವು ಕ್ರಿಸ್ತನನ್ನು ನೋಡಬೇಕಾಗಿದೆ. ಆ ರಕ್ತಮಯವಾದಂಥ ಬದುಕು ನಾವು ಬಾಳ್ತಾ ಇದ್ದೇವೆ ಅನ್ನೋದು ದೇವರು ನಮ್ಮನ್ನು ನೋಡಬೇಕಾಗಿದೆ. ಮತ್ತು ಕೊನೆಯದಾಗಿ ಯೆಶಾಯನ ಗ್ರಂಥ 45:22 ಯೆಶಾಯನ ಗ್ರಂಥ 45ನೇ ಅಧ್ಯಾಯ 22ನೇ ವಚನ. ಅಲ್ಲಿ ದೇವರು ಒಂದು ಭಾಳ ಚಂದ ಮಾತಾಡ್ತಾನ್ರಿ. ಇಂಗ್ಲಿಷ್ನಾಗಂತೂ ಭಾಳ ಚಂದ ಐತ್ರಿ. ಲುಕ್ ಅನ್ ಟು ಮೀ ಅಂಡ್ ಲಿವ್. ನನ್ನನ್ನು ನೋಡಿ ಬದುಕ್ರಿ. ಲುಕ್ ಅನ್ ಟು ಮೀ ಅಂಡ್ ಬಿ ಸೇವ್ಡ್. ರಕ್ಷಣೆ ಹೊಂದ್ರಿ. ನೀವು ನನ್ನನ್ನು ನೋಡಿದಾಗ ಮಾತ್ರ ನೀವು ಬದುಕಲಿಕ್ಕೆ ಸಾಧ್ಯ. ಇವತ್ತು ಕರ್ತನಲ್ಲಿ ಪ್ರಿಯರೇ, ನಾವು ಬರೀ ದೇವರ ಬಗ್ಗೆ ಕೇಳಿ 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 ನಾವು ಇಲ್ಲಿಂದ ಹೊರಟೋದ್ರೆ ಏನೂ ಪ್ರಯೋಜನ ಆಗೋದಿಲ್ರಿ. ಇವತ್ತು ಕ್ರಿಸ್ತನನ್ನು ನೋಡಬೇಕಾಗಿದೆ. ನೋಡಬೇಕಾಗಿದೆ ಅಂತಂದಾಗ ಏನು ಅರ್ಥ ರೀ? ಅವನನ್ನು ಎಲ್ಲೇ ನೋಡ್ತೀವಿ ಅಂತಂದ ಹಂಗಲ್ರಿ, ಆತನನ್ನು ಕಂಡುಕೋಬೇಕಾಗಿದೆ. ಕನ್ನಡದಲ್ಲಿ ಭಾಳ ಚಂದ ಶಬ್ದ ಆಯ್ತು ರೀ, ಕಂಡುಕೊಳ್ಳುವುದು. ನಮ್ಮಲ್ಲಿ ನಾವು ಕಂಡುಕೋಬೇಕಾಗಿದೆ ಕ್ರಿಸ್ತನನ್ನು. ಆತನಿಗೋಸ್ಕರ ನಾವು ಬದುಕ್ತೀವಿ ಅಂತ ಒಂದು ನಿರ್ಧಾರ ಮಾಡಬೇಕಾಗಿದೆ. ಅವಾಗ ಮಾತ್ರ ನಮ್ಮ ಜೀವಿತದಲ್ಲಿ ಈ ಒಂದು ಆಶೀರ್ವಾದ ಬರಲಿಕ್ಕೆ ಸಾಧ್ಯ. ಕರ್ತನಲ್ಲಿ ಪ್ರಿಯರೇ, ನೀವು ಇವತ್ತಿನ ದಿವಸ ಮನೆಗೆ ಹೋಗ್ಬೇಕಾದ್ರೆ ಸ್ನಾನಿಕನಾದ ಯೋಹಾನು ಹೇಳಿದಂಥ ಮಾತು ಅಗೋ, ಇದು ಒಂದು ಶಬ್ದ ನೆನ್ಪಿಡ್ರಿ. ಅಗೋ ಅಂದರೆ ನೋಡು, ಕ್ರಿಸ್ತನನ್ನು ನೋಡು. ನಿನ್ನ ಜೀವಿತದಲ್ಲಿ ಕ್ರಿಸ್ತನನ್ನು ಕಾಣು, ಆಮೇಲೆ ನೀನು ಎಲ್ಲ ಆಶೀರ್ವಾದಗಳನ್ನು ಹೊಂದಿ ಅನ್ನುವಂಥ ಸಂಗತಿ ಇಲ್ಲಿ ಸ್ನಾನಿಕನಾದ ಯೋಹಾನನು ಹೇಳ್ತಾನ್ರಿ. ಪ್ರಾರ್ಥನೆ ಮಾಡೋಣ್ರಿ. ಪರಮ ಪ್ರೀತಿಯುಳ್ಳ ಪರಲೋಕದ ತಂದೆ ಆದಂಥ ದೇವರೇ, ಸ್ವಾಮಿ, ಇವತ್ತಿನ ದಿವಸ ಸ್ನಾನಿಕನಾದ ಯೋಹಾನನ ಮಾತನ್ನ ತಿರುಗಿ ನಮ್ಮ ನೆನಪಿಗೆ ತಂದಿದ್ದೇವ್ರೆ. ಸ್ನಾನಿಕನಾದ ಯೋಹಾನನು ಯೇಸುವನ್ನ ಯಜ್ಞದ ಕುರಿ, ದೇವರು ಕಳಿಸಿಕೊಟ್ಟಂಥ ಯಜ್ಞದ ಕುರಿ, ಲೋಕದ ಪಾಪ ನಿವಾರಣೆ ಮಾಡುವಂಥ ಯಜ್ಞದ ಕುರಿ ಅನ್ನುವಂಥ ಮಾತನ್ನ ಅಲ್ಲಿ ಸ್ನಾನಿಕನಾದ ಯೋಹಾನನು ಎಷ್ಟು ಚಂದವಾಗಿ ಹೇಳ್ತಾನ. ದೇವ್ರೆ ಸ್ತೋತ್ರ ಕರ್ತನೆ. ಇವತ್ತು ಯೇಸುವನ್ನು ನೀನು ಕಳಿಸಿಕೊಟ್ಟಿ ಸ್ವಾಮಿ. ಇವತ್ತು ಯೇಸು ನಮಗೋಸ್ಕರ ಚಿಂತಿಸಿ ತನ್ನ ಪ್ರಾಣವನ್ನೇ ಲೆಕ್ಕಿಸದೆ, ತನ್ನ ಜೀವಿತವನ್ನು ಲೆಕ್ಕಿಸದೆ ಆತನು ಶಿಲುಬೆನ ಸಂತೋಷದಿಂದ ಏರಿದ. ದೇವ್ರೆ, ಈ ಕಾರ್ಯ ಆತನಿಂದ ಸಾಧ್ಯವಾಯಿತು ಸ್ವಾಮಿ. ಇವತ್ತು ಆತನ ರಕ್ತದಲ್ಲಿ ನಂಬಿಕೆ ಇಡುವಂಥ ನಮಗೂ, ಆತನನ್ನು ಸ್ವೀಕರಿಸಿ ಅಂಗೀಕರಿಸಿ ಬದುಕುವಂಥ ನಮಗೆ ಇವತ್ತು ಜೀವನದಲ್ಲಿ ನೀನು ನಿರೀಕ್ಷೆಯನ್ನು ಕೊಟ್ಟಿದ್ದಿ ಸ್ವಾಮಿ. ಇದಕ್ಕಾಗಿ ಸ್ತೋತ್ರ. ನಮ್ಮ ಪಾಪಗಳನ್ನು ಕ್ಷಮಿಸಿದಿ ಸ್ವಾಮಿ.
ನಾವು ಪಶ್ಚಾತ್ತಾಪ ಪಟ್ಟು ನಮ್ಮ ಪಾಪಗಳಿಗೋಸ್ಕರ ನಾವು ಕಣ್ಣೀರನ್ನು ಸುರಿಸಿ ಇವತ್ತು ನಿನಗೋಸ್ಕರ ಜೀವಿಸುವ ಹಂಗಿನಲ್ಲಿ ನಾವಿದ್ದೇವೆ ಸ್ವಾಮಿ. ಈ ಒಂದು ಸೌಭಾಗ್ಯದ ಬದುಕನ್ನು ನೀನು ಕೊಟ್ಟಿದ್ದಿ ಸ್ವಾಮಿ. ಇವತ್ತು ನಮ್ಮ ಜೀವಿತದಲ್ಲಿ ನಿನ್ನ ಶಾಂತಿ, ನಿನ್ನ ಸಮಾಧಾನವನ್ನು ನಮಗೆ ಕೊಟ್ಟಿದ್ದಿ ದೇವರೇ, ಇದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ಈ ಲೋಕದಲ್ಲಿ ನಾವು ಎಲ್ಲಿವರೆಗೂ ಜೀವಿಸ್ತೇವೆ. ನಿನ್ನ ಚಿತ್ತ ಇರೋವರೆಗೂ ನಾವು ಜೀವಿಸ್ತೇವೆ ಸ್ವಾಮಿ. ಒಂದು ದಿವಸ ನಾವಿಲ್ಲಿಂದ ಹೋಗಬೇಕಾದ್ರೆ ಯಾವ ಭಯವಿಲ್ಲದೆ, ಯಾವ ಚಿಂತೆ ಇಲ್ಲದೆ, ಯಾವ ಆತಂಕವಿಲ್ಲದೆ ನಾವು ಸಮಾಧಾನದಿಂದ, ಸಂತೋಷದಿಂದ, ನಿರೀಕ್ಷೆಯಿಂದ ಕಣ್ಣು ಮುಚ್ಚಿ ನಿನ್ನ ಬಳಿಗೆ ನಾವು ಬರಲಿಕ್ಕೆ ಈ ಒಂದು ನಿರೀಕ್ಷೆಯನ್ನು ನಮ್ಮ ಜೀವಿತದಲ್ಲಿ ನೀನು ಹುಟ್ಟಿಸಿದ್ದಿ ಸ್ವಾಮಿ, ಸೃಷ್ಟಿ ಮಾಡಿದ್ದಿ. ಇದಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ದೇವರೇ, ಇದೆಲ್ಲ ನಮ್ಮ ಸಂತೋಷಕ್ಕೆ ಕಾರಣ ಯೇಸು. ಆತನು ಪಟ್ಟಂಥ ಶ್ರಮೆ, ಮರಣ, ಪುನರುತ್ಥಾನ ಇವುಗಳಿಗಾಗಿ ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ. ಕರ್ತನೆ, ಈ ನಮ್ಮ ಧ್ಯಾನಗಳನ್ನು ನೀನು ಆಶೀರ್ವದಿಸು ದೇವರೇ. ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ನಿನ್ನ ವಾಕ್ಯದ ಬೆಳಕನ್ನು ಕೊಡು ಕರ್ತನೆ. ನಾವು ಇವುಗಳನ್ನು ಓದಿ ತಿಳಿದುಕೊಂಡು ಇವುಗಳಿಗೆ ವಿಧೇಯರಾಗಿ ನಾವು ನಡಿಲಿಕ್ಕಾಗುವಾಗೆ ಇಲ್ಲಿ ಸೇರಿ ಬಂದಂಥ ನನ್ನ ಪ್ರತಿಯೊಂದು ಸಹೋದರ ಸಹೋದರಿ ಮಗುವಿಗೋಸ್ಕರ ನಿನ್ನಲ್ಲಿ ಬೇಡ್ಕೊಳ್ತೇವೆ ಸ್ವಾಮಿ. ಪ್ರತಿಯೊಬ್ಬೊಬ್ಬರು ನೀನು ಆಶೀರ್ವದಿಸಿ ಕರುಣಿಸಿ ನಡೆಸಬೇಕೆಂದು ನಮ್ಮ ಪ್ರಭು ರಕ್ಷಕನೂ ಆದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ವಾಮಿ. ಇದಕ್ಕಾಗಿ ಸ್ತೋತ್ರ ದೇವರೇ, ಆಮೇನ್. ಕ್ರೂಜಿತನು ಯಜ್ಞದ ಕುರಿ ಎಂಬ ವಿಷಯದ ಕುರಿತು ಉತ್ತಮ ಸಂದೇಶವನ್ನು ನೀಡಿದ ಅಯ್ಯನವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಕೊನೆಯದಾಗಿ ನಾವು ಹಾಡುವ ಸಂಗೀತಗಳಲ್ಲಿ 149ನೇ ಸಂಗೀತ ಮೊದಲಿನ 2 ಚರಣಗಳನ್ನು ಮಾತ್ರ ಹಾಡೋಣ. ಸಂಗೀತ 149, ವಿಜಯಿಸುವಾತ ಪರದೈಸಿನಲ್ಲಿ. ನಾವೆಲ್ಲರೂ ಒಟ್ಟಾಗಿ ಒಂದೇ ಮನಸ್ಸಿನಿಂದ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಅರಿಕೆ ಮಾಡೋಣ. ನಂತರ ಅಯ್ಯನವರು ಅಂತ್ಯಾಶೀರ್ವಾದ ಕೊಡಬೇಕಾಗಿ
ವಿನಂತಿಸಿಕೊಳ್ಳುತ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸಿಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸಿರಿ. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ ಸ್ವಾಮಿ. ಆಮೇಲೆ. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸ, ನಡೆಸುವಿಕೆ ನಮ್ಮೆಲ್ಲರ ಸಂಗಡ, ವಿಶೇಷವಾಗಿ ಪರೀಕ್ಷೆಗೆ ಸಿದ್ಧರಾಗ್ತಿರುವಂಥ ನಮ್ಮ ಮಕ್ಕಳು ಮತ್ತು ಪರೀಕ್ಷೆ ಬರಿತಿರುವಂಥ ನಮ್ಮ ಮಕ್ಕಳ ಸಂಗಡ ನಿರಂತರವಾಗಿಯೂ ನೆಲೆಯಾಗಿರಲಿ. ಆಮೇಲೆ. ಪಾಠವನನ್ನು ನೋಡಿದರೆ ಜೀವದೋತ್ಪತ್ತಿಯಾಗುವುದು. ಪಾಪಾತ್ಮರೇ ನೋಡಿರಿ ವಾಗಲೇ, ಪಾಪ ತಾಳಿದ ಕ್ರಿಸ್ತನನ್ನು ನೋಡಿರಿ. ಶಿಲ್ಪಿ ಪಾಠವನನ್ನು ನೋಡಿದರೆ ಜೀವದೋತ್ಪತ್ತಿಯಾಗುವುದು. ಯೇಸು ತನ್ನನ್ನೊಪ್ಪಿಸಿಕೊಟ್ಟಾಗಲೇ ನಿಮ್ಮ ದೋಷವು ಆಯಿತು. ಆತರ ತವ ಚೆಲ್ಲಿ ಸತ್ತಾಗಲೇ ನಮ್ಮ ಸಾಲವು ಸಂದೋಯಿತು. ನೋಡಿರಿ, ಶಿಲ್ಪಿ ಪಾಠವನನ್ನು ನೋಡಿದರೆ